ಇಡೈ ಕಟಿ ಪ್ರದೇಶವನ್ನುಳ್ಳಂತಹ ಶ್ರೀ ಮಹಾಲಕ್ಷ್ಮಿಯನ್ನ ಮಾರ್ಬನೈ ವಕ್ಷಸ್ಥಳದಲ್ಲಿ ಧರಿಸುವವನಾಗಿಯೋ ಇರುವ ಎಂಬಿರಾನೈ ನಮ್ಮ ಸ್ವಾಮಿಯನ್ನ ತೊಳಾಯ್ ಸೇವಿಸಿ ಭಜಿಸು. ಸೊ ಅಲ್ಲಿ ರೆಕಾರ್ಡ್ ಆಗ್ತಾ ಇದೆ, ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ ನಾನು. 3ನೇ ಪಾಶುರದಿಂದ ಆರಂಭ ಮಾಡಿದ್ದೇವೆ. ಅದರ ಅರ್ಥಾನುಸಂಧಾನ ಈಗ ಈಡು. எம்பிரானை கீழிற்பாட்டில் அவன் நீர்மையை அனுசந்தித்து என்னாயனானவனை என்கிறார். எந்தை இத்தியாதி தம் அளவிலேயாய் அடியத்திருக்கை அன்றைக்கே என் குடிக்கு நாயகனானவனை என்கிறார். இவர் இப்படி ஏத்தினவாறே பிரயோஜனாந்தர பரருடைய பாசுரத்துக்கும் அனன்ய பிரயோஜனர் பாசுரத்துக்கும் வாசியரியும் அவனாகையாலே இப்படி ஏத்து அவனார் என்று குளிர கடாட்சித்தான் தன் தாமரை கண்ணனை தானகம் த்விஷத க்ரூரான் சம்சாரேஷு நராதவான் க்ஷிபாமி ஆசுரிம் யோனிம் என்னும் அவன் இப்படி கடாட்சிக்கைக்கு ஹேது என் என்று பார்த்தார். அருகே கடாட்சிப்பிக்கிறார். உண்டாயிருந்தது கொம்பராவு நுண்ணேரிடை மார்பனை கொம்பு போலவும் அரவு போலவும் இருப்பதாய் அது தானும் இருந்துள்ள இடையை உடைய பெரிய பிராட்டியாரை திருமார்பிலே உடையவனை அரவு என்கிற வித்தை அராவு என்று நீட்டி கிடக்கிறது. நச்சராவணை என்ன கடவதிரே அன்றியே கொம்பை லகுகரிக்கிற இடை என்றுமாம். எம்பிரானை அச்சேர்த்திக்கொரு கால் எம்பிரானை என்கிறார். தொழப்படும் விஷயம் ஒரு மிதனமாய் இருப்பது மட நெஞ்சமே தொழுதெழு என்னெல்லாம் படி ಪಾಂಗಾನ ನೆಂಜನ್ರೋ ನೀ ಅಂದ್ರು. ಇದರ ಅವತರಿಕೆ ಎಂಬಿರಾನೆ ಹಿಂದಿನ ಪಾಶುರದಲ್ಲಿ ಅವನ ಸೌಲಭ್ಯವನ್ನ ಅನುಸಂಧಿಸಿ ನನ್ನ ನಾಥನಾದವನನ್ನ ಎನ್ನುತ್ತಾರೆ. ಎಂದೈ ಇತ್ಯಾದಿ ತಮ್ಮಷ್ಟರಲ್ಲಿಯೇ ಪರಿವಸನ ಹೊಂದಿದೆ ನನ್ನ ವಂಶಕ್ಕೆ ನಾಯಕನಾದವನನ್ನ ಎನ್ನುವರು ಇವರು. ಹೀಗೆ ಸ್ತೋತ್ರ ಮಾಡಿದಾಗ ಪ್ರಯೋಜನಾಂತರ ಪರರ ಪಾಶುರಕ್ಕೂ ಅನನ್ಯ ಪ್ರಯೋಜನರ ಪಾಶುರಕ್ಕೂ ತಾರತಮ್ಯವನ್ನು ತಿಳಿಯುವವನಾದ್ದರಿಂದ ಹೀಗೆ ಸ್ತೋತ್ರ ಮಾಡುವವನು ಯಾರು ಎಂದು ಪ್ರಸನ್ನನಾಗಿ ಕಟಾಕ್ಷಿಸಿದನು. ತನ್ ತಾಮರೈ ಕಣ್ಣನೈ ತಾನಹಂ ದಿಶದ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮಿ ಎಂದು ಹೇಳುವವನು ಹೀಗೆ ಕಟಾಕ್ಷಿಸುವುದಕ್ಕೆ ಕಾರಣ ಏನು ಎಂದು ನೋಡಿದ್ರು. ಕಟಾಕ್ಷವನ್ನ ಬೀರುವಂತೆ ಮಾಡುವವರು ಪಕ್ಕದಲ್ಲಿಯೇ ಇದ್ರು. ಕೊಂಬರಾವು ನುಣ್ಣೇರಿಡೈ ಮಾರ್ಪನೈ ಬಳ್ಳಿಯಂತೆಯೋ ಸರ್ಪದಂತೆಯೂ ಇರುವುದಾಗಿ ಅದಕ್ಕಿಂತಲೂ ಸೂಕ್ಷ್ಮವಾಗಿರುವ ನಡು ಪ್ರದೇಶವನ್ನುಳ್ಳ ಶ್ರೀದೇವಿಯನ್ನ ದಿವ್ಯವಾದ ವಕ್ಷಸ್ಥಳದಲ್ಲಿ ಉಳ್ಳವನನ್ನ ಅರವು ಎಂಬುದನ್ನ ಅರಾವು ಎಂದು ದೀರ್ಘವಾಗಿ ಹೇಳಿದೆ. ನಚ್ಚ ರಾವಣನೈ ಎಂದು ಹೇಳಿದೆ ಅಷ್ಟೇ, ಅಥವಾ ಮಂಜುಳ ಶಾಖೆಯನ್ನು ಲಘುವನ್ನಾಗಿ ಮಾಡುವ ನಡುವು ಎಂಬುದಾಗಿ ಭಾವ. ಎಂಬಿರಾನೈ ಆ ಸೇರ್ವೆಯ ಸಾರಸ್ಯಕ್ಕೆ ಒಂದು ಸಲ ಎಂಬಿರಾನೈ ಎನ್ನುತ್ತಾರೆ. ತೊಳಾಯ್ ಸೇವಿಸಲ್ಪಡುವ ವಿಷಯ ಹೀಗೆ ಒಂದು ಮಿಥುನವಾಗಿ ಇರುತ್ತಿದೆ. ಮಡ ನೆಂಜಮೇ ತೊಳುದಳು ಎನ್ನಬಹುದಾದಂತೆ ಅನುಕೂಲವಾದ ಮನಸ್ಸಲ್ಲವೋ ನೀನು. ಇದು 3ನೇ ಪಾಶುರ. 4ನೇ ಪಾಶುರ. தாம் சொன்ன போதே மேல் விழுந்து தொழுதவாறே நெஞ்சை கொண்டாடி நிகர்ஷானுசந்தானம் பண்ணினான் விஸ்லேஷித்த சமயத்திலும் நீ விடாதே கொள் என்கிறார். நெஞ்சமே நல்ல நல்லை உன்னை பெற்றால் என் செய்யோம் இனி என்ன குறைவினம் மைந்தனை மலராள் மணவாளனை துஞ்சும் போதும் விடாது ತೊಡರ್ಕಂಡಾಯ್. 4ನೇ ಪಾಶುರ. ತಾವು ಹೀಗೆ ಹೇಳಿದಾಗಲೇ ಮೇಲೆ ಬಿದ್ದು ಅವನನ್ನ ಸೇವಿಸಿದಾಗ ತಮ್ಮ ಮನಸ್ಸನ್ನ ಕೊಂಡಾಡಿ ನಿಕರ್ಷಾನುಸಂಧಾನ ಮಾಡಿ ನಾನು ಅವನನ್ನಗಲಿದ ಸಮಯದಲ್ಲಿಯೋ ನೀನು ಮಾತ್ರ ಬಿಡದೇ ಇರು ಎನ್ನುತ್ತಾರೆ. ನೆಂಜಮೇ ಹೇ ಮನಸ್ಸೆ, ನಲ್ಲೈ ನಲ್ಲೈ ನೀನು ಮಾಡಿದ ಕಾರ್ಯವು ಒಳ್ಳೆಯದು. ಒನ್ನೆ ಬಿತ್ತಾಲ್ ನಿನ್ನನ್ನು ಸಹಾಯವಾಗಿ ಹೊಂದಿದರೆ ಏನ್ ಚೆಯ್ಯೋ ಯಾವ ಕಾರ್ಯವನ್ನು ತಾನೇ ಮಾಡಿ ಮುಗಿಸಲಾರೆವೋ ಎಲ್ಲವನ್ನೂ ಮಾಡಿ ಸಾಧಿಸಬಹುದು. ಮನೆಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಿಯೋ ಅಂತ ಹೇಳಿದಂತೆ ಇನಿ ಎನ್ನ ಕೊರವಿನಂ ಇನ್ನು ಮೇಲೆ ನಮಗೇನ್ ಕೊರತೆ ಇರೋದು. ಮೈಂದನೈ
ನಿತ್ಯ ಯೌವನವನ್ನ, ಭೋಗ್ಯತೆ, ಸೌಂದರ್ಯ ಶಕ್ತಿಗಳನ್ನುಳ್ಳವನು, ಮಲರಾಳ್ ಮಣವಾಳನೈ, ಲಕ್ಷ್ಮೀ ದೇವಿಯ ವಲ್ಲಭನು ಆದಂತ ಭಗವಂತನನ್ನ ತುಂಜಂಪೋದು ನಾನು ವಿಶ್ಲೇಷದಿಂದ ಮರೆತಾಗಲು ವಿಡಾದು ತೊಡಕಂಡಾಯ್, ನೀನು ಬಿಡದೆ ನಿರಂತರವಾಗಿ ಅನುಸರಿಸು. ನಮ್ಮ ಮನಸ್ಸಿಗೆ ಇದನ್ನು ಹೇಳ್ತಾ ಇರೋದು. ಅಲ್ಲಿ ಹಿಂದಿನ ಪಾಶುರದಲ್ಲಿ ತಾನಹಂ ದ್ವಿಷತ ಕ್ರೂರಾನ್ ಸಂಸಾರೇಶು ನರಾಧಮಾನ್, ಭಗವದ್ಗೀತೆನಲ್ಲಿ ಮಾತು ಬಂದಿದ್ದು ಯಾವಾಗ ಅಂದ್ರೆ, ಯಾವಾಗ ಅವನು ದರ್ಪ, ಅಹಂಕಾರ ಇವುಗಳಿಂದ ಎಲ್ಲ ನಾನೇ ಅಂತ ಎಲ್ಲವನ್ನೂ ತಿರಸ್ಕರಿಸಿ, ದೇಹಾತ್ಮ ಭ್ರಮೆಯೂ ಇಲ್ಲ, ಸ್ವತಂತ್ರಾತ್ಮ ಭ್ರಮೆನೂ ಹೋಗಿಲ್ಲ, ಸಾತ್ವಿಕನೂ ಅಲ್ಲ, ಹಾಗೆ ತಮೋ ಗುಣದ ಪ್ರಾಚುರ್ಯದಿಂದ ವಹಿಸುವಂತವರನ್ನ ನಾನು ಕ್ಷಿಪಾಮಿ ಆಸುರಿಂ ಯೋನಿಂ ಅಂತ ಅಂದ್ಬಿಟ್ಟು ಅಲ್ಲಿ ಹೇಳಿದ್ದು ಕೋಪದಿಂದ. ಹಾಗಾದ್ರೆ ಭಗವಂತನ ಕೋಪನೋ ಅಂತಂದ್ರೆ, ಈಗ ಮಗ ಏನೋ ಇದ್ ಮಾಡಿದಾಗ ತಂದೆಗೆ ಅವನ ಸಂಯಮ ಹೋಯ್ತು, ಇನ್ ಹಾಳಾಗ್ ಹೋಗು ಅಂತಾರೆ. ತಂದೆ ಹಾಳಾಗ್ ಹೋಗು ಅಂತ ಹೇಳಿದ ತಕ್ಷಣ ನಿಜವಾಗ್ಲೂ ಅವನ ಅರ್ಥ ಅದೇ ಆ ರೀತಿನಲ್ಲೇ ಅವನು ಇದ್ ಮಾಡದ್ನು ಅಂದ್ರೆ ಆ ಸಮಯದಲ್ಲಿ ಹೇಳಿದ್ದಷ್ಟೇ. ತಂದೆಗೆ ಮಗನ ಮೇಲೆ ನಿಜವಾಗ್ಲೂ ಆ ರೀತಿಯ ವೈರತ್ವವೋ ಮತ್ತ ಇಲ್ಲ ಅವನನ್ನು ಮನೆ ಬಿಟ್ಟು ಓಡಿಸ್ಬೇಕು ಅನ್ನೋದು ಇದೆಯೇನೋ. ಹೀಗೆ ಉದ್ಗಾರ ಇಲ್ಲಿ ಇವ್ರು ಹೇಳ್ತಾ ಇರೋದು, ನಾನ್ ಬಿಟ್ರು ಕೂಡ ನನ್ನ ಮನಸ್ಸೆ, ನೀನ್ ಅವನನ್ನು ಬಿಡಬೇಡ ಅಂತಿದ್ದಾರೆ. ಈಡ್ ನೆಂಜಮೇ ನಲ್ಲೆ ಸೊನ್ನ ಕಾರಿಯತ್ತೈ ಷಡಕ್ಕೆನಚ್ಚೈದ ಸತ್ಪುತ್ರ புத்திரர்களை மடியிலே வைத்து கொண்டாடும் மாதா பிதாக்களை போலே இவரும் மார்பிலே அணைத்து கொண்டாடுகிறார் நெஞ்சை. நெஞ்சமே நல்லை 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 என்ன அமையாதோ, நல்லை நல்லை என்கிற ஈப்சைக்கு கருத்து என்னில் இவர் தாம் அவன் பக்கல் தூது விடுமா போலே தனக்கு இவர் தூது விட வேண்டும்படி இவர் தம்மை விட்டு அவன் பக்கலிலே நிற்கவல்ல நெஞ்சாகையாலே என் நெஞ்சினாரை கண்டால் என்னை சொல்லி அவரிடை நீர் இன்னம் செல்லீரோ என்னும்படி முந்துத்த நெஞ்சாகையாலே நல்லை நல்லை என்கிற மீமிஷை என்னை இப்படி ஸ்லாகிக்கிறது என்ன உன்னை பெற்றால் என் செய்யும், நீ என்னோடு ஒருமிடரான பின்பு எனக்கு செய்ய முடியாதது உண்டோ, நெஞ்சொத்த பின்பு முடியாததுண்டோ, பலம் தொருகைக்கு ஈஸ்வரன் உண்டு, விளக்காமைக்கு நீ உண்டு, இனி செய்ய முடியாததுண்டோ, இனி என்ன குறைவினம், உன்னை பெற்றால் என் செய்யோம் என்று சாத்தியாம்சம் உண்டாகச் சொன்னவிடம் தப்பச் சொன்னோம். உன் பக்கல் விளக்காமையாலே பத்ராஷாக அவன் காரியம் செய்வானாயிருந்தால் சாத்தியம்சம் தான் உண்டோ, அவன் உபாய பாவம் நித்திய நிரபேட்சமானால் சாத்தியம்சம் உண்டோ, ஆனால் பின்னை கிருத்தியாம்சம் என்ன கிருத்தியாம்சம் என்ன சாத்தியாம்சம் ஒன்றுகிடாய் என்கிறார். மைந்தனை இத்தியாதி நான் அவனை கிட்ட கொள்ள வளவேள் உலகு தலை எடுத்து அகலப்பார்ப்பதொன்னுண்டு, நீ அப்போது அவனை விடாதேக்கிடாய், மைந்தனை இவ்விஷயத்தை கெடுவாய். சிலராலே விடப்போமோ மைந்து, இனிமை அழகு மிடுக்கு மலராள் மணவாளனை பெரிய பிராட்டியார் அகலையில்லே நிறையும் என்னும் விஷயத்தை என்னோ நான் உன்னை விடாதே கிடாய் என்கிறது. துஞ்சும் போதும் அயோக்கியன் என்ற அகலம் போதும் விஸ்லேஷம் விநாசபர்யாயம் என்கை முகூர்த்தம் அபி ஜீவாவக என்னுமதிரே. இவருக்கு துஞ்சுகையாகிறது. நான் அவனை அகன்று முடியமன்னும் நீ அவனை விடாதே தொடர பார்க்கிறாய். இவ்வேப்பம் குடிநீரை அன்றோ நான் உன்னை குடிக்கச் சொல்லுகிறது. பிராட்டி அகலகில்லே நிறையும் என்கிற விஷயத்தை அன்றோ நான் உன்னை ಅನುಭವಿಕ್ಕச் சொல்லுகிறது. ಇದಿಷ್ಟು 4ನೇ ಪಾಶುರಕ್ಕೆ. ಇದರ ಕನ್ನಡ ಅವತರಿಕೆ. ನೆಂಜಮೇ ನಲ್ಲೈ ನಲ್ಲೈ ಹೇಳಿದ ಕಾರ್ಯವನ್ನ ಶೀಘ್ರವಾಗಿ ಮಾಡಿದ ಸತ್ಪುತ್ರಗಳನ್ನ ಮಡಲಿನಲ್ಲಿಟ್ಟುಕೊಂಡು ಕೊಂಡಾಡುವಂತಹ ಮಾತಾಪಿತೃಗಳಂತೆ ಇವರು ತಮ್ಮ ವಕ್ಷಸ್ಥಳದಲ್ಲಿ ಆಲಂಗಿಸಿ ಕೊಂಡಾಡುತ್ತಾರೆ ಮನಸ್ಸನ್ನ.
ತಮ್ಮ ಮನಸ್ಸನ್ನ ನಲ್ ನೆಂಜೆ ಅಂತ ಹೇಳ್ಬೇಕಾದ್ರೆ, ನೆಂಜಬೇ ನಲ್ಲೈ ನಲ್ಲೈ. ನಲ್ಲೈ ಒಂದು ಸಲ ಹೇಳಿದ್ರೆ ಸಾಲದು, ನಲ್ಲೈ ನಲ್ಲೈ ಎಂಬ ದ್ವಿರುಕ್ತಿಗೆ ಇಂಗಿತ ಏನು ಅಂದ್ರೆ, ಇವರ ಮನಸ್ಸು ಅವನಲ್ಲಿಗೆ ದೂತನನ್ನಾಗಿ ಮಾಡಿ ಕಳಿಸುವಂತೆ, ದೂತನನ್ನಾಗಿ ಕಳಿಸುವಂತೆ, ತಮ್ಮ ಮನಸ್ಸಿಗೂ ದೂತನನ್ನು ಕಳಿಸಬೇಕಾಗುವಂತೆ ತಮ್ಮನ್ನು ಬಿಟ್ಟು ಅವನ ಹತ್ತಿರ ನಿಲ್ಲಬಲ್ಲ ಮನಸ್ಸಾದ್ದರಿಂದ ಎನ್ನೆಂಜಿನಾರೈ ಕಂಡ ಎನ್ನೈ ಚೊಲ್ಲಿ ಅವರೆಡೆ ನೀರ್ ಇನ್ನಂಜಲ್ಲಿರೋ ನೀರ್ ಅನ್ನಂ ಚೆಲ್ಲಿರೋ ಎನ್ನುವಂತೆ ಮುಂದುವರೆದ ಮನಸ್ಸಾದ್ದರಿಂದ ನಲ್ಲೈ ನಲ್ಲೈ ಎಂಬುದಾಗಿ 2 ಸಲ ಹೇಳಿದ್ದು, ನನ್ನನ್ನು ಹೇಗೆ ಶ್ಲಾಘಿಸುವುದು ಏತಕ್ಕೆ ಅಂದ್ರೆ, ಉನ್ನೈ ಪೆತ್ತಾಲ್ ಎಂಚಯ್ಯೋ, ನೀನು ನನ್ನ ಅಭಿಪ್ರಾಯವನ್ನೇ ಹೊಂದಿರುವುದಾದ ಮೇಲೆ ನನಗೆ ಮಾಡಲಾಗದದ್ದು ಉಂಟೋ? ಮನಸ್ಸು ಸಹಕರಿಸಿದ ಮೇಲೆ ಆಗಲಾರದದ್ದು ಉಂಟಾ? ಲೋಕಾರೂಢಿನಲ್ಲೂ ಕೇಳ್ತೀವಿ, ನಾ ಮನಸ್ಸು ಮಾಡಿದ್ರೆ 2 ನಿಮಿಷದ ಕೆಲಸ ಅಷ್ಟೇ, ಮನಸ್ಸು ಮಾಡ್ಬೇಕು. ಹಾಗೆ ಮನಸ್ಸು ಇವನಿಗೆ ಆತ್ಮದ ಜೊತೆಗೆ ಸೇರ್ಬಿಟ್ರೆ ಯಾವ ಕೆಲಸ ಆಗೋದಿಲ್ಲ. ಫಲವನ್ನು ಅನುಗ್ರಹಿಸೋದಕ್ಕೆ ಈಶ್ವರ ಉಂಟು, ತಳ್ಳಿ ಹಾಕದೆ ಇರೋಕೆ ನೀನುಂಟು. ಮನಸ್ಸು ಅವನನ್ನು ತಳ್ಳಿ ಹಾಕದೆ, ಮನಸ್ಸು ಅವನಲ್ಲಿಯೇ ಲಯವಾಗಿರುವಂತಹದ್ದು. ಇನ್ನು ಮಾಡಲಾಗದುದು ಒಂದು ಉಂಟು, ಇನಿ ಎನ್ನ ಕುರೆವಿನ ಮೊನ್ನೆ ಬೆತ್ತಾಲ್ ಎನ್ ಚಯ್ಯೋಂ ಎಂದು ಸಾಧ್ಯಾಂಶ ಉಂಟು ಎಂದು ಹೇಳಿದ್ದನ್ನ ತಪ್ಪಾಗಿ ಹೇಳಿದೆವು. ನೀನು ತಳ್ಳಿ ಹಾಕದೆ ಇರುವುದನ್ನೇ ಆಲಂಬನವನ್ನಾಗಿ ಅವನ ಕಾರ್ಯವನ್ನು ಮಾಡುವನಾಗಿರುವಾಗ ಸಾಧ್ಯಾಂಶವು ತಾನೇ ಉಂಟು. ಅವನ ಉಪಾಯ ಭಾವವು ನಿತ್ಯ ನಿರಪೇಕ್ಷವಾಗಿರುವಾಗ ಸಾಧ್ಯಾಂಶವು ಎಂಬುದು ಒಂದು ಉಂಟು. ಆದರೆ ಮಾಡಬೇಕಾದದ್ದು ಯಾವುದು ಅಂದ್ರೆ, ಸಾಧ್ಯಾಂಶ ಉಂಟು ಎಂದು ಕಾಣಿರಿ ಅಂತಾರೆ. ಮೈಂದನ ಇತ್ಯಾದಿ ನಾನು ಅವನನ್ನು ಸಮೀಪಿಸುವಾಗ ಒಳವೇಳುಲಹಂ, ಆ ದಶಕದಲ್ಲಿ ಹೇಳಿರುವ ಹಾಗೆ ಆ ಅವಸ್ಥೆಯು ತಲೆ ಎತ್ತಿ ಅಗಲಲು ಯೋಚಿಸುವುದು ಒಂದುಂಟು. ನೀನು ಆಗ ಅವನನ್ನು ಬಿಡಬೇಡ. ಮೈಂದನೈ, ಈ ವಿಷಯವನ್ನು ಕೆಲವರಿಂದ ಬಿಡಲಾದೀತೋ. ಮೈಂದ್ ಭೋಗ್ಯತೆ ಸೌಂದರ್ಯ ಶಕ್ತಿ ಮಲರಾಳ್ ಮಣವಾಳನೈ ಶ್ರೀದೇವಿಯ ಅಹಲಗಿಲ್ಲೇ ನಿರೆಯುಂ ಎಂದು ಹೇಳುವ ವಿಷಯವನ್ನೆಲ್ಲವೋ ನಾನು ನಿನ್ನನ್ನು ಬಿಡದೇ ಇರುವಂತದ್ದು. ತುಂಜುಂಬೋದಂ, ನಾನು ಅಯೋಗ್ಯನು ಎಂದು ಅಗಲುವಾಗಲೂ ವಿಶ್ಲೇಷ ಎಂಬುದು ವಿನಾಶಕ್ಕೆ ಸಮಾನಾರ್ಥಕ. ಮುಹೂರ್ತಮಪಿ ಜೀವಾವಹ ಎಂಬುದಷ್ಟೇ ಇವರಿಗೆ ಅಗಲುವುದಾಗುವುದು. ನಾನು ಅವನನ್ನು ಅಗಲಿ ತೀರು ಹೋಗುವಾಗಲೂ ನೀನು ಅವನನ್ನು ಬಿಡದೆ ಅನುಸರಿಸಲು ನೋಡು. ಈ ಬೇವಿನ ಕಷಾಯವನ್ನಲ್ಲವೋ ನಾನು ನಿನ್ನನ್ನು ಕುಡಿಯುವಂತೆ ಹೇಳುವುದು. ಶ್ರೀದೇವಿಯೋ ಅಹಲಹಿಲ್ಲೇನ್ ಎಂದು ಹೇಳಿದ ವಿಷಯವನ್ನಲ್ಲವೋ ನಾನು ನಿನ್ನನ್ನು ಅನುಭವಿಸುವಂತೆ ಹೇಳುವುದು. ಇದೊಂದು ಸಂವಾದ ತಮಗೂ ತಮ್ಮ ಮನಸ್ಸಿಗೂ ಆ ರೀತಿ ಹೇಳ್ತಾ ಇದ್ದಾರೆ. ಮನಸ್ಸು ಅವನಲ್ಲಿ ಲೈವಾಯ್ತು ಅಂದ್ರೆ ನನಗಿನ್ನೇನು, ನಾನು ಬದುಕಿದೆ, ನನ್ನ ಮನಸ್ಸು ಅವನಲ್ಲಿಯೇ ಲೀನವಾಯ್ತು. ನಾನು ಒಂದ್ ವೇಳೆ ಬಿಟ್ಟರು ಕೂಡ ನನ್ನ ಮನಸ್ಸು ಅವನನ್ನು ಬಿಡೋದಿಲ್ಲ. ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಆ ಮನಸ್ಸು ನಲ್ಲೈ ನೆಂಜೆ, ನಲ್ಲೈ ನಲ್ಲೆ 2 ಸಲ ಹೇಳಿದ್ದು. ಮಡನೆಂಜೆ ಅಂತಾರೆ. ಮೂರ್ಖ ಮನಸ್ಸೇ, ಪ್ರಾಪಂಚಿಕವಾದ ವಿಷಯದಲ್ಲಿ ಇರ್ಬೇಡ, ಇವೆಲ್ಲ ಶಾಶ್ವತ ಅಲ್ಲ, ಇದನ್ನು ಬಿಟ್ಟು ಭಗವಂತನಲ್ಲಿರು ಅಂತ ಹೇಳುವಂತದ್ದು. ಹಾಗೆ ಭಗವಂತನಲ್ಲಿ ಆ ತನ್ಮಯತೆ ಮನಸ್ಸಿಗೆ ಬಂದ್ಬಿಟ್ರೆ ಇನ್ನೇನ್ ಬೇಕು, ಅದು ಉದ್ಗಾರ. ಇಲ್ಲಿ ಮುಂದಿನ ಪಾಶುರ, அஞ்சாம் பாட்டு. கீழ் எண்ணிலும் வரும் என்ற எண் தானும் மிகையா நடிப்படி கண்டாயே என்று அவன் படியை நெஞ்சுக்கு மூதலிக்கிறார். ಹಿಂದೆ ಎಣ್ಣಿಲುಂ ವರುಂ ಎಂದು ಹೇಳಿದ ಎಣಿಕೆ ತಾನೆ ಅಧಿಕವಾಗುವಂತೆ ಕಂಡು ಎಷ್ಟೇ ಎಂದು ಅವನ ರೀತಿಯನ್ನ ಮನಸ್ಸಿಗೆ ಸ್ವೀಕರಿಸ್ತಾರೆ. கண்டாயே நெஞ்சே கருமங்கள் வாய்க்கின்னு ஓர் எண்தானும் இன்னியே வந்து இயலுமாறு கொண்டானை உலகேழும் ஓர் மூவடி கொண்டானை ಕಂಡು ಕೊಂಡನೈ ನೀಯುಮೇ. 1:10 5ನೇ ಪಾಶುರ ಇದು. ನೆಂಜೆ ಮನಸ್ಸೆ, ಕರುಮಂಗಳ್ ಕಾರ್ಯಗಳು ಫಲಿಸುವಾಗ ಅದ್ವೇಷ, ಆಭಿಮುಖ್ಯ, ಆಶ್ರಯಣ, ಜ್ಞಾನ ಮುಂತಾದ ನಮ್ಮ ಕಾರ್ಯಗಳು ಓರ್ ಎಂಟಾನುವಿನ್ನಿಯೇ, ನಮ್ಮ ಚಿಂತೆಯು ಒಂದೂ ಇಲ್ಲದೆ ಒಂದು ಇಯಲುಂ 6 ಬಂದು ನಮಗೆ ಫಲಿಸುವ ಪ್ರಕಾರವನ್ನ ಕಂಡಾಯೇ, ನೀನ್ ನೋಡಿದೆಯಷ್ಟೇ. ಅದು ಹೇಗೆ ಅಂದ್ರೆ, ಉಲಹು 7 ಲೋಕಗಳನ್ನು ಉಂಡಾನೈ, ಪ್ರಳಯ ಕಾಲದಲ್ಲಿ ಭಕ್ಷಿಸಿದವನು.
ಓರ್ ಮೂ ಅಡಿಕೊಂಡಾನೆ. ಇನ್ನೊಂದು ಕಾಲದಲ್ಲಿ ಆ ಲೋಕಗಳನ್ನು 3 ಹೆಜ್ಜೆಗಳಿಂದ ಅಳೆದುಕೊಂಡವನು ಆದಂತ ಭಗವಂತನನ್ನ ನೀಯಂ ಕಂಡುಕೊಂಡನೈ. ನೀನು ಕಂಡುಕೊಂಡಿ ಅಷ್ಟೇ ಭಗವಂತನನ್ನ ಅಂತ ಹೇಳ್ತಾ ಇದ್ದಾರೆ. ಈಡ್ கண்டாயே நெஞ்சு நான் சொன்னபடியே பலத்தோட வியாப்தமானபடி கண்டாயே. நெஞ்சே ஞான பிரசரத்வாரமான உனக்கு சொல்லுவேண்டாவிரே. கருமங்கள் வாய்க்கின்னு காரியங்கள் பலிக்கும் இடத்தில் ஓர் எண்தானும் இன்னிய வந்து இயலுமாறும் கண்டாயே எண்ணிலும் வரும் என்றது தான் மிகையாம்படி வந்து பலித்து கொண்டு நிற்கிறபடி கண்டாயே. இயலுகாய் ಅಂದ್ರೆ பலிக்கை. பகவத் பிரபாவம் சொல்லுவார் சொல்லும் அளவல்லகான். இத்தலையில் எண்ணின்றிக்கே இருக்க பலிக்கும் என்னுமிடத்துக்கு உதாரணம் காட்டுகிறார் மேல். உண்டானை இத்தியாதி. பிரளயம் கொண்ட ஜகத்துக்கு அவன் நம்மை வயிற்றிலே வைத்து நோக்கும் என்னும் நினைவுண்டோ உலகேழும் என்கிறவிடம். இரண்டிடத்திலும் கூட்டிக்கொள்ள கடவுது. அவன் ஜகத்தையுடைய அளக்கிற போது நம் தலையிலே திருவடிகளை வைக்கப் புகா நின்றான் என்றும் நினைவுண்டோ. இதற்கு உதாரணம் தேடி போக வேணுமோ. ஒன்னு கண்டு கொண்டனை நீயுமே. விலுக்கைக்கு பரிகரமுடைய நீயுமன்றோ கண்டு கொண்டாய். பிரளயாபத்தில் அவத்துக்கு பிரதிகூலிக்க பரிகரம் இல்லையே. இங்கு அவசரம் இல்லை. அரியில் விளக்குவர்களிரே ಅಶಂಕಿತமாக ಬರುಹಯಾಲೆ ಪೇಶಾದಿರುಂದಾರ್ ಹಳ್ ಇತ್ತನೈ ಅಂತ. ಇದರ ಕನ್ನಡ ಅವತರಣಿಗೆ ಕಂಡಾಯೇ ನೆಂಜೆ, ನಾನು ಹೇಳಿದಂತೆಯೇ ಫಲದೊಡನೆ ವ್ಯಾಪ್ತವಾದ ರೀತಿಯನ್ನ ಕಂಡಿಯಷ್ಟೇ ಮನಸ್ಸೆ. ನೆಂಜೆ ಜ್ಞಾನದ ಪ್ರಸಾರಕ್ಕೆ ದ್ವಾರವಾದ ನಿನಗೆ ಹೇಳಬೇಕಾದದ್ದಿಲ್ಲವಷ್ಟೇ. ಕರುಮಂಗಳ್ ವಾಕ್ಯನ್ ಕಾರ್ಯಗಳು ಫಲಿಸುವಲ್ಲಿ ஓர் எண்தானுವಿನ್ನಿಯೇ ವಂದಿಯಲು ಮಾರು ಕಂಡಾಯ ಎಣ್ಣಿಲಂ ವರಂ ಎಂದು ಹೇಳಿದ್ದು ತಾನೇ ಅಧಿಕವಾಗುವಂತೆ ಬಂದು ಫಲವನ್ನು ಕೊಟ್ಟು ನಿಲ್ಲುವ ರೀತಿಯನ್ನೇ ನೀನು ಕಂಡಿಯಷ್ಟೇ. ಈಯಲು ಹೈ ಫಲಿಸುವುದು. ಭಗವತ್ ಪ್ರಭಾವವು ಹೇಳುವವರ ಮಾತಿನಷ್ಟೇ ಮಿತಿಯನ್ನು ಹೊಂದಿಲ್ಲ. ಭಗವಂತನ ಪ್ರಭಾವ ಈ ಚೇತನನಲ್ಲಿ ನಿರೀಕ್ಷಣೆಯೇ ಇಲ್ಲದೆ ಇದ್ರೂ ಫಲಿಸುತ್ತದೆ ಎನ್ನುವುದಕ್ಕೆ ಉದಾಹರಣೆ ತೋರಿಸ್ತಾರೆ ಮುಂದೆ. ಉಂಡಾನೆ ಇತ್ಯಾದಿ. ಪ್ರಳಯ ಹೊಂದಿದ ಜಗತ್ತಿಗೆ ಅವನು ನಮ್ಮನ್ನ ಉದರದಲ್ಲಿ ಇಟ್ಟು ಕಾಪಾಡುತ್ತಾನೆ ಎಂಬ ಎಣಿಕೆ ಉಂಟೋ. 7 ಲೋಕವೋ ಎಂಬುದನ್ನ 2 ಜಾಗಕ್ಕೂ ಸೇರಿಸಿಕೊಳ್ಳಬೇಕು. ಅದು ಅವನು ಜಗತ್ತನ್ನೆಲ್ಲ ಅಳಿಯುವಾಗ ನನ್ನ ತಲೆಯ ಮೇಲೆ ಶ್ರೀಪಾದಗಳನ್ನು ಇಡುತ್ತಾನೆ ಎಂಬ ಎಣಿಕೆ ಇದ್ದಿತೋ. ಇದಕ್ಕೆ ಉದಾಹರಣವನ್ನು ಹುಡುಕಿಕೊಂಡು ಹೋಗ್ಬೇಕು. ಕಂಡುಕೊಂಡನೈ ನೀಯುಮೆ. ನಿವಾರಣೆ ಮಾಡುವುದಕ್ಕೆ ಯೋಗ್ಯತೆಯನ್ನುಳ್ಳ ನೀನು ಇದನ್ನೇ ಕಂಡುಕೊಂಡೆಯಷ್ಟೇ. ಪ್ರಳಯಾಪತ್ತಿನಲ್ಲಿ ಪ್ರತಿಕೂಲ ಮಾಡಲು ಅವುಗಳಿಗೆ ಯೋಗ್ಯತೆ ಇಲ್ಲವಷ್ಟೇ. ಅಳೆದುಕೊಳ್ಳುವ ಸಮಯದಲ್ಲಿ ಅತಿ ಶೀಘ್ರವಾಗಿದ್ದರಿಂದ ಅವಕಾಶವಿಲ್ಲ. ನಿವಾರಣಕ್ಕೆ ತಿಳಿದರೆ ತಡೆ ಮಾಡುತ್ತಾರೆಯಷ್ಟೇ. ಶಂಕೆಗೆ ಅವಕಾಶವಿಲ್ಲದೆ ಬರುವುದರಿಂದ ಮಾತಾಡದೆ ಇದ್ರು ಅಷ್ಟೇ. ಸೊ ಮನಸ್ಸಿಗೆ ಉದ್ದೇಶಿಸಿ ಹೇಳ್ತಾ ಇದ್ದಾರೆ. ಅವನು 2 ರೀತಿನಲ್ಲೂ ಸೃಷ್ಟಿಯ ಆದಾಗ ಅವನ ರಕ್ಷಣೆ ಮಾಡೋದು ಒಂದು, ಮನಸ್ಸು ಅವನಲ್ಲಿ ಲಯವಾಯಿತು ಅಂತ. ಪ್ರಳಯ ಕಾಲದಲ್ಲಿ ಏನಾಯ್ತು, ಹಾಗೇನವನು ಇವನು ನನ್ನನ್ನು ನೆನೆಸ್ಲಿ ಅಂತ ಅನ್ಕೊಂಡು ಅಂತವ್ರನ್ನ ಮಾತ್ರ ತಗೊಂಡೆ, ಎಲ್ಲರನ್ನೂ ತನ್ನ ಉದರದಲ್ಲಿ ಇಟ್ಟ. ஞாலம் ಏಳುಗೊಂಡಾನ್ ಅರಂಗ ತರವಣ. ಅವನೇ ರಂಗನಾಥ. 7 ಲೋಕಗಳನ್ನು ತನ್ನ ಉದರದಲ್ಲಿ ಪ್ರಳಯ ಕಾಲದಲ್ಲಿ ಇಟ್ಟು ಒಂದಕ್ಕೊಂದು ಮಿಕ್ಸ್ ಆಗದಂತೆ ಮತ್ತೆ ಪುನಃ ಬಹುಸ್ಯಾಂ ಪ್ರಜಾಯೇಯ ಅಂದಾಗ ಮತ್ತೆ ಎಲ್ಲವನ್ನು ಉಂಟು ಮಾಡಿದ. ಯಥಾಪೂರ್ವಮ ಕಲ್ಪಯತೆ. ಹಿಂದಿನ ಕಲ್ಪದಲ್ಲಿ ಹೇಗಿತ್ತು ಅದೇ ರೀತಿ. ಯುಗ ಧರ್ಮಗಳಲ್ಲಿ ಬದಲಾವಣೆ ಇಲ್ಲ, ಸೃಷ್ಟಿಯ ಕ್ರಮದಲ್ಲಿ ಇಲ್ಲ. ಹೇಗೆ ಮೊದಲಿತ್ತೋ ಅದೇ ರೀತಿ ಯಥಾಪೂರ್ವ ಆ ರೀತಿನಲ್ಲಿ ನಡೆಸಿದ್ದು ಅಂತ. ಮುಂದಿನ ಪಾಸುರ 6ಆಂ ಪಾಠ. ಇಪ್ಪಡಿ ಸುಲಭನಾನವನ್ ನಮ್ಮೈ ವಿಡಾನಿರೇ. ಇಷ್ಟು ಸುಲಭನಾದವನ್ ನಮ್ಮನ್ನು ಬಿಡ್ತಾನೇನೋ. ಎನ್ನ ನಮ್ ಅಯೋಗ್ಯತೆಯೈ ಅನುಸಂಧಿತ್ತ ಹಲಾದೊಳಿயில் நம்மை ஒரு நாளும் விடான் என்று திருவுள்ளத்துக்கு அருளி செய்கிறார். ಹೀಗೆ ಸುಲಭನಾದವನು
ನಮ್ಮನ್ನು ಬಿಡನಷ್ಟೇ ಎನ್ನಲು ನಮ್ಮ ಅಯೋಗ್ಯತೆಯನ್ನು ಅನುಸಂಧಾನ ಮಾಡಿ ಅಗಲದೇ ಇದ್ರೆ ನಮ್ಮನ್ನು ಒಂದು ಕಾಲಕ್ಕೂ ಬಿಡನು ಎಂದು ಮನಸ್ಸಿಗೆ ಹೇಳ್ತಾರೆ. ಭಗವಂತನಲ್ಲಿ ನೈಚ್ಯಾನುಸಂಧಾನ. ನನಗೆ ಬೇರೆ ಗತಿ ಇಲ್ಲ, ನಿನ್ನನ್ನೇ ಆಶ್ರಯಿಸಿದ್ದೇನೆ, ನಿನ್ನ ಬಿಟ್ಟು ಬೇರೆ ಯಾರು ನನಗೆ ಏನು ಆಗ್ಬೇಕಾಗಿಲ್ಲ, ಈ ರೀತಿ ಏಕಾಂತವಾಗಿ ಐಕಾಂತಿಕ ಆತ್ಯಂತಿಕ ಪರಭಕ್ತಿ ಪರಜ್ಞಾನ ಪರಮ ಭಕ್ತೈಕ ಸ್ವಭಾವಂ ಮಾಂ ಕುರಿಸ್ವ ಅಂತಾರೆ ಶರಣಾಗತಿ ಗದ್ಯದಲ್ಲಿ. ಅವನೇನೆ, ಅವನು ಬಿಟ್ಟು ಬೇರೆ ಇನ್ಯಾರನ್ನೋ ನೋಡೋದಲ್ಲ, ಅನ್ಯ ದೇವತೆಗಳನ್ನಲ್ಲ, ಎಲ್ಲದರಲ್ಲೂ ಕೂಡ ನೋಡಿದರೆ ಅವನನ್ನೇ ಕೊಂಡಾಡುವೆ, ಈ ರೀತಿ ಹೇಳುವಂತದ್ದು. ಈಗ ಪಾಶುರ. நீயும் நானும் இன்னேர் நிற்கில் மேல் மத்து ஓர் நோயும் ஷார்கொடான் நெஞ்சமே சொன்னேன் தாயும் தந்தையுமாய் இவ்வுலகினில் வாயுமீஷன் மணிவண்ணன் ಎಂದಯೇ. ನೆಂಜಮೇ, ಹೇ ಮನಸ್ಸೆ, ನೀயும் ನಾನು, ನೀನು ನಾನು, ಇನ್ನೇರ್ ನಿರ್ಗಿಲ್, ಈ ಆಭಿಮುಖ್ಯವೆಂಬ ನೆಲೆಯಲ್ಲಿ, ಮೇಲ್ ಇನ್ಮೇಲೆ ಯಾವಾಗಲೂ, ಈ ಉಲಹಿನೆಲ್ ಈ ಲೋಕದಲ್ಲಿ, ತಾಯುಂ ತಂದೆಯುಮಾಯ್ ಪ್ರಿಯಪರಳಾದಂತಹ ತಾಯಿಯು ಹಿತಪರನಾದ ತಂದೆಯೂ ಆಗಿ, ವಾಯುಂ ಅವತರಿಸುವವನು, ಮಣಿವಣ್ಣನ್ ನೀಲರತ್ನದಂತೆ ಶರೀರ ಕಾಂತಿ ಉಳ್ಳವನು, ಎಂದೈ ನನಗೆ ಸ್ವಾಮಿಯೂ ಆದಂತಹ ಈಶನ್ ಸರ್ವೇಶ್ವರನನ್ನ, ಮತ್ತು ಓರ್ ನೋಯುಂ ಶಾರ್ಕೊಡಾನ್ ಬೇರೆ ಯಾವ ದುಃಖವನ್ನು ಸಮೀಪಕ್ಕೆ ಬಾರದಂತೆ ನಿವಾರಿಸ್ತಾನೆ. ಶೊನ್ನೆ, ಇದನ್ನ ಸತ್ಯವಾದ ಅರ್ಥವನ್ನಾಗಿ ಹೇಳ್ತಾ ಇದ್ದೇನೆ ಎಂದು, ಇದನ್ನು ಹೇಳಿದ್ದೇನೆ ಎಂದು. ಸುಳ್ಳು ನಾನು ಹೇಳಲ್ಲ, ಸತ್ಯವೇ ಶೊನ್ನೇನಂತ ಇನ್ನೊಂದು ಕಡೆ ಬರುತ್ತೆ ಪುರಾಣದ ಉಲ್ಲೇಖದಲ್ಲಿ. ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧೃತ ಭುಜಮುಚ್ಚತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ನ ದೈವಂ ಕೇಶವಾತ್ ಪರಂ. ಮೈಯಲ್ಲನ್ ನಂಬಿದವರಿಗೆ ಅವನು ಸತ್ಯ, ದಾಸ ಸತ್ಯ ಅಂದ್ರು ದೇಶಿಗರು ಪಂಚಾಶತ್ತುಗಳಲ್ಲಿ. ಭಗವಂತನ ನಂಬಿ ಅವನಲ್ಲಿ ಮನಸ್ಸನ್ನಿಟ್ಟು ಅವನಿಗೆ ಸಮರ್ಪಣೆ ಮಾಡಿಕೊಂಡವರನ್ನ ಅವನು ಬೇರೆ ಎಲ್ಲವನ್ನು ಬಿಟ್ಟು ಇವನನ್ನ ಅನುಗ್ರಹಿಸ್ತಾನೆ ಅನ್ನುವಂಥದ್ದು. ಈಡ್ நீயும் நானும் ಇನ್ನೇர் நிற்கில் அப்புள்ளின் பின் போன நீயும், புள்ளಂದ್ರೆ ಗರುಡ, உன்னை பரிகரமாக உடைய நானும் பலானுபவம் பண்ண இருக்கிற நாம் இப்படி விலக்காதே இருக்கில் ந நமேயம் என்னும் பிராதிகுல்ய மனோரதம் இன்றைக்கே ஒளியில் மேல் மற்றொரு நோயும் ஷார்குடான் நிஷித்த அனுஷ்டானம் பண்ணி அகல விடுதல், தன்னை ஒளிய பிரயோஜனத்தை கொண்டு அகல விடுதல், அயோக்கியதானுசந்தானம் பண்ணி அகல விடுதல், வேறொரு சாதன பரிகிரகம் பண்ணி ஆள விடுதல், முன்பு பண்ணின பாப பலானுபவம் பண்ணி ஆள விடுதல், செய்ய விட்டு கொடான் நெஞ்சமே சொன்னேன். திருக்கோட்டியூர் நம்பியை போல பிறர் அறியலாகாது பகவத் விஷயம் என்று போலே காணும் இவர் இருப்பது உபதேசித்து வைத்து இதந்தேனா தபஸ்காயா என்னவனை போலே படுகிறார். சொன்னேன் என்று திரௌபதி குழல் விரித்து கிடக்கிறபடியை பார்த்து செய்வது காணாமல் சொல்லிக் கொடு நின்னான். அர்த்தத்தின் கனத்தை பார்த்து கைப்பட்ட மாணிக்கத்தை கடலிலே புகட்டோம் என்று பதன் பதன் என்றானிரே. இனி பிரதிபத்தி பண்ணாதார் இருளுக்கும் இத்தனை தாயும் தந்தையுமாய் மாதா பிதாக்களைப் போல பரிவனாய் அவர்கள் அளவன்னிக்கே இவ்வுலகினில் வாயும் ஈசன் பிரஜை கிணத்தில் விழுந்தால் ஒக்குதிக்கும் மாதாவை போல சம்சாரத்திலே ஒக்கு விழுந்தெடுக்கும் அவன் இங்கு வந்து அவதரிக்கைக்கு ஹேது என்ன என்னில் ஈசன் பிராப்தனாகையாலே அன்றைக்கு இங்கே வந்து அவதரித்து ஈரரசு தவிர்க்கையாலே ஈசனானான் என்னவுமா. மணிவண்ணன் எந்தையே தன் வழகை காட்டி என்னை முறையிலே நிறுத்தினான். என்னை விஷயாந்தர பிரவணனாகாதபடி மீட்டு
தன் சேஷித்துவத்தை காட்டி என்னுடைய சேஷத்துவத்தை நிலை நிறுத்தினவன் தாயும் தந்தையுமாய் இவ்வுலகினில் வாயும் மணிவண்ணனாய் எந்தையான ஈசன் நீயும் நானும் இன்னேர் நிற்கில் மேல் மத்தோர் நோயும் சார்கொடான் நெஞ்சமே சொன்னேன் சத்தியம் சத்தியம் என்கிறபடியே இது மெய் ಸತ್ಯಂ ನೀಯಂ ನಾನು ಇನ್ನೇರ್ ನಿರ್ಕಿಲ್ ಆ ಗರುಡನ ಹಿಂದೆ ಹೋದಂತ ನೀನು ನಿನ್ನನ್ನು ಪರಿಕರವಾಗಿ ಉಳ್ಳಂತ ನಾನು ಹೀಗೆ ಫಲಾನುಭವ ಮಾಡಲು ಇರುವ ನಾವು ಹೀಗೆ ಪ್ರತಿಷೇಧ ಮಾಡದೇ ಇದ್ರೆ ನಮೇಯಂ ಎಂಬ ಪ್ರಾತಿಕೂಲ ಮನೋರಥ ಇಲ್ಲದೆ ಇದ್ರೆ ನೀನು ನನ್ನವನು ಅಂತ ಹೇಳಿದ್ರೆ ಅಲ್ಲಲ್ಲ ನಾನು ನನ್ನವನೇ ನಾನ್ ನಿನ್ನವನಲ್ಲ ಅಂತ ನಾವು ಹೇಳಬಾರ್ದಷ್ಟೆ. ಹಾಗೆ ಭಗವಂತನಿಂದ ದೂರ ಹೋಗ್ತಾ ಇದ್ದಾನೆ ಏನೋ ಅಹಂಕಾರೋ ಇದರಿಂದಾನೋ ಹರಿಷಡ್ವರ್ಗಗಳ ಉಪಟಳದಿಂದ ಅಂತಂದ್ರೆ ಭಗವಂತ ಅದನ್ನ ನಿವಾರಿಸಿ ತನ್ನ ಹತ್ರನೇ ಇಟ್ಕೊಳ್ತಾನಂತೆ. ಇಂಥ ಪರಮ ಕರುಣಾಶಾಲಿ. ಈಗ ತಂದೆನೋ ತಾಯಿನೋ ಮಗ ಏನೋ ಕೇಳದ ಇವ್ರು ಕೊಡ್ಲಿಲ್ಲ, ಅವನು ಕೋಪ ಅಂತು, ನಾನು ಹೊಟ್ಟೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತಾನೆ? ತಂದೆ ತಾಯಿ ಸರಿ ಹೋಗೋ ಅಂತ ಬಿಟ್ಬಿಡ್ತಾರೇನು? ಹಾಗೆ ಇವನು ಒಂದು ವೇಳೆ ಜೀವಾತ್ಮ ತಪ್ಪು ಮಾಡಿ ಎಲ್ಲೋ ಅಹಂಕಾರ ಈ ಸುಳಿಗಳಲ್ಲಿ ಕಾಮ ಕ್ರೋಧ ಲೋಭ ಇವುಗಳಲ್ಲಿ ಅವನನ್ನು ಮರೆದ್ರು ಕೂಡ ಅವನಿಗೆ ಮರೆಯೋದಕ್ಕೆ ಆತರ ಆಗದಂತೆ ರಕ್ಷಣೆ ಮಾಡ್ತಾನೆ ಅಂತಾರೆ ಈ ಪಾಶುರದಲ್ಲಿ. ತನ್ನನ್ನು ಬಿಟ್ಟು ಬೇರೆ ಪ್ರಯೋಜನ ಹೊಂದಿ ಅಗಲಿ ಬಿಡುವುದಾಗಲಿ ಅಯೋಗ್ಯತಾನುಸಂಧಾನ ಮಾಡಿ ಅಗಲಿ ಬಿಡುವುದು, ಬೇರೊಂದು ಸಾಧನವನ್ನ ಪರಿಗ್ರಹ ಮಾಡಿ ಅಗಲಿ ಬಿಡುವುದಾಗಲಿ, ಮೊದಲು ಮಾಡಿದ ಪಾಪ ಫಲಾನುಭವವನ್ನ ಮಾಡಿ ಅಗಲಿ ಬಿಡುವುದಾಗ್ಲಿ ಇವುಗಳನ್ನು ಮಾಡಲು ಅವನು ಅವಕಾಶ ಕೊಡನು. ನೆಂಜಮೇ ಶೊನ್ನೆ ತಿರುಕೋಟಿಯೂರ್ ನಂಬಿಯಂತೆ ಇತರರು ತಿಳಿಯಲಾಗದ್ದು ಭಗವದ್ವಿಷಯನ್ನ ಎಂಬಂತೆ ಕಾಣಿರಿ ಇವರು ಇರುವುದು ಅಂತಾರೆ. ತಿರುಕೋಟಿಯೂರ್ ನಂಬಿ ಅವರದು ವೃತ್ತಾಂತ. ಈ ರಾಮಾನುಜರು 17 ಬಾರಿ ಹೋಗಿ ಬಂದ್ರು. ಆಮೇಲೆ ಅವರ ಸಹಪಾಠಿಗಳು ಬೇರೆ ಐದರಲ್ಲಿ ಇವರು ಶ್ರೀಶೈಲ ಪೂರ್ಣ, ಗೋಷ್ಠಿ ಪೂರ್ಣ, ಕಾಂಚಿ ಪೂರ್ಣ ಇವರೆಲ್ಲ ಇದ್ರಲ್ಲ, ಶ್ರೀರಂಗದಲ್ಲಿ ಇದ್ದವರು ಮಾಲಾಧರರು ಅವರು ಯಾಕೆ ನೀನು ಇದ್ ಮಾಡ್ತಾ ಇದೀಯಾ? ಯಾಮನಾಚಾರ್ಯರ ಆದೇಶ ಏನು? ನಮಗೆ ಎಲ್ಲವನ್ನು ಅನುಗ್ರಹಿಸಬೇಕು ಅಂತ ಅಲ್ವೇ? ಹೌದು, ಗುರುಗಳು ಹೇಳಿದ್ದೇ ನಿಜ. ಆದ್ರೆ ಪರೀಕ್ಷಿಸಿ ಕೊಡಬೇಕು ಅಂತ ಅಂದ್ಬಿಟ್ಟಾನೆ ಇದರಲ್ಲಿ ಇರೋದು ಕೂಡ ಸ್ಮೃತಿಗಳಲ್ಲಿ. ಯಾರೋ ಆಸಕ್ತಿಯಿಂದ ಕೇಳಿದ್ರು ಅಂತ ಸುಮ್ನೆ ಅವ್ರಿಗೆ ಎಲ್ಲದನ್ನು ಹೇಳೋದಲ್ಲ. ಅವನಿಗೆ ನಿಜವಾಗ್ಲೂ ಆಸಕ್ತಿ ಇದೆಯಾ ನೋಡ್ಬೇಕು. ಅಸೂಯೆ ಇಲ್ಲದೆ ಗ್ರಹಿಸಬೇಕು ಅನ್ನೋಂಥದ್ದು ವಿಷಯದ ಬಗ್ಗೆ ಏನು ಬೇಡಿಕೆನೋ ವಿಡಂಬನೆಯೋ ಇಲ್ಲ ಹಾಸ್ಯಕ್ಕೋ ಇಲ್ಲ ಸುಮ್ಮನೆ ಏನೋ ಕೇಳೋದಕ್ಕೆ ಅಂತ ನಿಜವಾದ ಆಸಕ್ತಿ ಇಲ್ಲದೆ ಇದ್ದವ್ರಿಗೆ ರಹಸ್ಯವನ್ನ ಹೇಳಬಾರದು. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯ ಅನಗ ಏತದ್ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಇದು ಬಹಳ ಅತ್ಯಂತ ರಹಸ್ಯವಾದದ್ದು, ಯಾರಿಗೂ ಹೇಳಿಲ್ಲ ಹಿಂದೆ. ನೀನ್ ಇದಕ್ಕೆ ಯೋಗ್ಯನು ಅಂತ ಆ ಪರೀಕ್ಷೆ ಮಾಡಿ ಹೇಳೋದು. ಈಗ ಯಮ ನಚಿಕೇತನಿಗೆ ಏನೇನೋ ಆಮಿಷಗಳನ್ನ ನೀಡಿದ್ದು, ನಿನ್ಗೆ ಆ ಪ್ರಶ್ನೆ ಇದೆಲ್ಲ ಬೇಡಪ್ಪ, ನೀನ್ ಚಿಕ್ಕವನು, ನೀನ್ ಸ್ವಲ್ಪ ದೊಡ್ಡವನಾದ್ಮೇಲೆ ಇಡೀ ಭೂಮಂಡಲಕ್ಕೆ ಆಧಿಪತ್ಯ ನೀನ್ ನಡ್ಸು, ನಾನು ಇಲ್ಲಿ ದೇವಲೋಕದಿಂದ ನಿನಗೆ ಗಂಧರ್ವರು ಅಪ್ಸರಿಯರು ಎಲ್ಲರೂ ನಿನ್ನ ಅಸಿಸ್ಟೆನ್ಸ್ ಕಳ್ಸ್ಕೊಡ್ತೇನೆ ಅಂತೆಲ್ಲ ಹೇಳದ. ಅದಕ್ಕೆ ಅವನೇನ್ ಹೇಳಿದ್ದು ನಚಿಕೇತ? ಸರಿ, ಅದೆಷ್ಟು ದಿವ್ಸ ಅಂತ. ಎಷ್ಟು ದಿವ್ಸ ಅಂದ್ರೆ ಏನು? ನಾನ್ ಕೊಟ್ಟಿದ್ದೀನಲ್ಲ, ಇರುತ್ತದು ಬಹಳ ದಿವ್ಸ ಅಂದ್ರೆ ಎಷ್ಟು? ಕಡೆಗೆ ನಾನು ಇರೋ ತನಕನೂ ಕೊಡ್ತೀನಯ್ಯ. ಯಮ ಅವನ ಪದವಿನಲ್ಲಿ ಇರೋ ತನಕನೂ ಕೊಡ್ತಾನೆ, ಅಂದ್ರೆ ಮಹಾಪ್ರಳಯ ತನಕನೂ, ಈ ಕಲ್ಪದ ಕಡೆಯ ತನಕನೂ ಅಂತ. ಸರಿ, ಅಲ್ಲಿ ತನಕ ನೀನು ರಾಜ್ಯಭಾರ ಏಕ ಚಕ್ರಾಧಿಪತ್ಯ ಎಲ್ಲ ಕೊಟ್ಟೆ. ಆಮೇಲೆ ಏನು ಅಂತ ಕೇಳ್ದ ಅವನು. ಆಮೇಲೆ ಇಲ್ಲ ಅಂದ. ಮತ್ತೆ ಆಮೇಲೆ ಇಲ್ಲದ್ದು ಬೇಡ ನನಗೆ, ಯಾವುದು ಶಾಶ್ವತವಲ್ವೋ ಅದು ಬೇಡ. ನಿನ್ನ ರಾಜ್ಯಾಧಿಪತ್ಯ ಏಕಚಕ್ರಾಧಿಪತ್ಯ ನಿನ್ನ ಅಪ್ಸರಿಯರು ಎಲ್ರು ನೀನೇ ಇಟ್ಕೋ, ನನ್ ಪ್ರಶ್ನೆಗೆ ಉತ್ತರ ಹೇಳು ಅಂತಾನ. ಹೀಗೆ ಪರಿಪರಿಯಾಗಿ ಯಮನು ಪರೀಕ್ಷಿಸಿ ಆಮೇಲೆ ನೀನೀಗ ಸರಿಯಾದ ಶಿಷ್ಯ, ನನಗೆ ಯು ಡಿಸರ್ವ್ ಇಟ್ ಅಂತ ಹೇಳಿ ಆಮೇಲೆ ಅದನ್ನ ತಿಳಿಸಿದ. ಮತ್ತೆ ಇವಾಗ ಯಾಮನಾಚಾರ್ಯರ ಮಾತನ್ನ ಉಲ್ಲಂಘಿಸಂದಾಗ ಆಗ್ಲಿಲ್ವಾ ತಿರುಕೋಟಿಯವ್ರು ನಂಬಿ ಅಂತಂದ್ರೆ, ಗುರುಗಳು ಹೇಳಿದ್ದಾರೆ ಇವರ ಅರ್ಥಾನುಸಂಧಾನ ಅದ್ರ ಜೊತೆಗೆ ಅಷ್ಟಾಕ್ಷರಿಯ ಹಿರಿಮೆಯನ್ನ ತಿಳಿಸ್ಬೇಕು. ಆದ್ರೆ ತಿಳಿಸೋದಕ್ಕೆ ಆ ಪಾತ್ರ ಹೇಗಿದ್ದಾರೆ ಅದನ್ನ ತಿಳಿಯೋದು ಬೇಡವೆ? ಅದರಿಂದ ಇವ್ರು ಮಾಡಿದ್ದು ಸರಿನೇ. ಮತ್ತಿಷ್ಟೆಲ್ಲ ಅವ್ರ ಹತ್ರ ಹೇಳಿ ಬೇರೆ ಯಾರಿಗೂ ಹೇಳಬಾರ್ದು ಅಂತ
ಕಡೆಗೆ 18ನೇ ಬಾರಿ ನೀನ್ ನಾಳೆ ದಿವಸ ಬರ್ಬೇಕಾದ್ರೆ ಸನ್ಯಾಸಿನಲ್ಲ ನೀನು ರಾಮಾನುಜ, ನಿನ್ನ ದಂಡ ಕಮಂಡಲು ತಗೊಂಡ್ ಮಾತ್ರ ಬಾ, ಇನ್ಯಾರನ್ನ ಕರ್ಕೊಂಬರ್ಬೇಡ ಅಂತ. ರಾಮಾನುಜರು ಹೋಗ್ತಾ ದಾಶರಥಿ ಕೂರೇಶನ್ ಕರ್ಕೊಂಡು ಹೋದ್ರು. ತಿರುಕೋಟಿಯವ್ರು ಕೇಳಿದ್ರು, ಏನು ನಾನ್ ನಿಂಗೆ ಹೇಳಿದ್ದು? ನೀನ್ ಒಬ್ನೇ ಬಾ ಅಂತ. ಮತ್ತೆ ಇಲ್ಲ ಗುರುಗಳೇ, ನಿಮ್ಮ ಆಜ್ಞೆಯನ್ನೇ ನಾನು ಪಾಲಿಸಿದ್ದೇನೆ. ದಂಡ ಕಮಂಡೋಲಿ ಜೊತೆಗೆ ಬಾ ಅಂತ ಹೇಳಿದ್ರಲ್ಲ, ಇವನು ನೋಡಿ ನನ್ನ ತ್ರಿದಂಡ, ಅವನು ನನ್ನ ಕಮಂಡಲು, ಸನ್ಯಾಸಿಗೆ ಅವಶ್ಯವಾಗಿ ಬೇಕಾಗುವಂತಹದ್ದು, ಅದರಿಂದ ಬಂದೆ. ಓಹೋ ಹಾಗೋ, ಸರಿ ಹಾಗಿದ್ರೆ ನೀನ್ ದಂಡ ಕಮಂಡಲು ಅಲ್ಲಿ ಹೊರಗೆ ಇಟ್ಬಿಟ್ಟು ನೀನ್ ಬಾ ಅಂತಂದ್ರು. ಅವಾಗ್ಲೂ ಕೂಡ ದಾಶರಥಿ ಕುಕ್ಕುರೇಶನ್ಗೆ ತಿರುಕೋಟಿಯವ್ರು ನಂಬಿ ಉಪದೇಶ ಮಾಡ್ಲಿಲ್ಲ, ಬರೀ ರಾಮಾನುಜರಿಗೆ ಮಾತ್ರ. ಅವ್ರ ಜೀವನ ಚರಿತ್ರೆ ನೋಡಿ. ಯಾಕೆ ಇಷ್ಟೆಲ್ಲ ಅಂತಂದ್ರೆ ಅದು ಅತ್ಯಂತ ರಹಸ್ಯವಾದದ್ದು. ಯಾರು ಡಿಸರ್ವಿಂಗೋ ಅವರುಗಳು ಕೊಡ್ಬೇಕು. ಅಪಾತ್ರರ ಕೈ ಕೊಟ್ರೆ ಅದು ಹೋಗುತ್ತೆ, ಹೇಳಿದವನಿಗೂ ಕೂಡ, ಇಬ್ಬರಿಗೂ ಅದು ಕೆಟ್ಟದ್ದು. ನಾರದ ಭಕ್ತಿ ಇದ್ರದನ್ನ ಹೇಳೋಕ್ ಹೋಗ್ತಾ ಹೀಗೆ ಅಪಾತ್ರರಲ್ಲಿ ತಿಳಿಸಿ ಅವನಿಗೂ ಎಲ್ಲ ಮರ್ತೋಯ್ತು ಅಂತ ಈಗ ಒಂದ್ ಕಡೆ ಉಲ್ಲೇಖ ಬರುತ್ತೆ ಪುರಾಣದಲ್ಲಿ. ಹೀಗೆ ಅತ್ಯಂತ ರಹಸ್ಯವಾದದ್ದು ಇವುಗಳನ್ನ ಹೇಳ್ಬೇಕಾದ್ರೆ, ಈಗ ಯಾರೋ ಬಂದ್ರು, ಅಧ್ಯಾತ್ಮ ನಾನು ಹೇಳ್ತೀನಿ ಬನ್ನಿ, ನಮ್ಗೆಲ್ಲ ಗೊತ್ತು, ಮಂತ್ರೋಪದೇಶ ತಾನೆ, ನಾ ಮಾಡ್ಬಿಡ್ತೀನಿ ಬನ್ನಿ. ಇದಲ್ಲ, ಗುರುವಾಗೋದಕ್ಕೆ ಎಲ್ರು ಅರ್ಜೆಂಟ್ ಮಾಡೋದಲ್ಲ. ಆ ಗುರುವಿನ ಸ್ಥಾನದ ಹಿರಿಮೆ ಇದೆಯಲ್ಲ, ಆ ರೆಸ್ಪಾನ್ಸಿಬಿಲಿಟಿ, ಅದು ಬಹಳ ಹೆಚ್ಚು. ಆ ಭಯ ಭಕ್ತಿಯಿಂದ ಇರ್ಬೇಕು. ಎಲ್ಲಿ ನಾನು ತಪ್ಪು ಹೇಳಿಯೋ ಅಥವಾ ತಪ್ಪು ಅರ್ಥವನ್ನು ತಿಳಿದೋ, ನಾನೇ ಸರಿಯಾಗಿ ಯಥಾರ್ಥವಾಗಿ ತಿಳಿದೆ ದಾರಿ ತಪ್ಸಿದ್ರು, ನಾನ್ ಹೇಳಿದ್ಮೇಲೆ ಆಯ್ತ್ರಿ, ನೀವ್ ಮಾಡ್ರಿ, ನನ್ನ ಹೆಸರು ಹೇಳ್ರಿ, ಅವ್ರು ಎಲ್ಲ ಮಾಡ್ತಾರೆ, ಇವೆಲ್ಲ ಅಹಂಕಾರದ ಮಾತುಗಳು. ಗುರುವಾದವನಿಗೆ ಆ ವಿನಮ್ರತೆ ಇರಬೇಕು. ಯಾವ್ದೋ ಮಂತ್ರೋಪದೇಶ ಮತ್ತೊಂದು ಅಂದ್ರೆ ಸುಮ್ನೆ ಬಾ ನಂಗೆ ಹೇಳ್ಬಿಡ್ತೀನಿ ಅಂತಲ್ಲ, ಅವನ ಮಂತ್ರೋಪದೇಶಕ್ಕಾಗ ಅವನ ಹೆಚ್ಚಿಗೆ ಮಾಡ್ಬೇಕು. ಈ ಕಾರಣದಿಂದಾನೇ ಈಗ ಉಪನಯನ ಮಾಡ್ಬೇಕು ಅಂತ ತಂದೆ ತಾಯಿ ಇದಾದಾಗ ನಮ್ಮ ಗುರುಗಳು ಹೇಳ್ತಾ ಇದ್ದಿದ್ದು, ಮಮ ಕುಮಾರಸ್ಯ ಗಾಯತ್ರಿ ಪ್ರಧಾನ ಯೋಗ್ಯತಾ ಸಿದ್ಧ್ಯರ್ಥಂ ಅಂತ ಹೇಳಿ 12,000 ಗಾಯತ್ರಿ ಜಪವನ್ನ ಅವನು ಮಾಡ್ಬೇಕು. 3 ಹೊತ್ತು ಸಂಧ್ಯಾವನ್ನೇ ಮಾಡ್ತಾ ಇದ್ದಿದ್ರು ಕೂಡ, ಅದ್ 3 ಹೊತ್ತು ಮಾಡದೇ ಇದ್ರೆ ಅದಕ್ಕೆ ಬೇರೆ ಪ್ರಾಯಶ್ಚಿತ್ತ. ಯಾಕೆ ಇಷ್ಟೊಂದು? ಯಾಕೆಂದ್ರೆ ಬಂದು ಪುರೋಹಿತ ಯಾರು ವಾದ್ಯರಾಗಿರ್ಲಿ, ಅವನು ಹೇಳೋದು ಈ ಗಾಯತ್ರಿ ಮಂತ್ರವನ್ನ ಇವನ್ ಕಿವಿನಲ್ಲಿ, ಯಾರ ತಂದೆ ಇದರಲ್ಲಿ, ತಂದೆಯಾದವನು ಮಗನಿಗೆ ಹೇಳ್ಬೇಕು. ಅದಕ್ಕೆ ತಂದೆಯಾದವನೇ ಮೊದಲು. ಗಾಯತ್ರಿ ಭರ ಸಮರ್ಪಣ್ ಕೃತ್ವನ್ ತದೀಯ ಗುರುಂಚ ಪ್ರಣಮ್ಯ ಅಂತ ನಿತ್ಯ ಗ್ರಂಥದಲ್ಲಿ ರಾಮಾನುಜರು ಹೇಳೋದು. ಗಾಯತ್ರಿ ಉಪದೇಶ 8ನೇ ಇದರಲ್ಲಿ. ಚೌಲಾಂತಂ ಪಿತುರೇವ ಕುರ್ಯಾತ್ ಅಂತ ಒಂದು ಸೂತ್ರ. ಚೌಲದ ತನಕ ತಂದೆನೇ ಮಾಡ್ಬೇಕು. ಉಪನಯನ ಬೇಕಾದ್ರೆ ಬೇರೆ ಯಾರು ಬೇಕಾದ್ರೂ ಮಾಡ್ಬೋದು. ಯಾರು ಮಾಡ್ತಾರೋ ಅವನಿಗೆ ಆಚಾರ್ಯ ಆಗ್ತಾನೆ ಅಷ್ಟೇ. ಆದ್ರೆ ಉತ್ತಮ ಪಕ್ಷ ಏನು ಅಂದ್ರೆ ತಂದೆನೇ ಮಗನಿಗೆ. ಪಿತ್ರೆ ಬ್ರಹ್ಮೋಪದೇಶೇಮೆ ಗುರವೇ ದೈವತಾಯ ಚ ಪ್ರಾಪ್ತಾಯ ಪ್ರಾಪ್ತಿಗಾಯಾಶ್ಚು ದೇಶಿಕರ ಮಂಗಳಾಶಾಸನದಲ್ಲಿ ಹೇಳ್ತೇವೆ. ತಂದೆಯೇ ಉಪನಯನದಲ್ಲೂ ಅಷ್ಟೇ ಮುಂದಕ್ಕೆ ಎಲ್ಲವನ್ನು ತಿಳಿಸಿ ಎಲ್ಲ ಮಾಡಿದ್ದು. ಸೊ ಈ ಸಂಸ್ಕಾರಗಳು ತಂದೆಯಾದವನ್ ನಡೆಸ್ಬೇಕು. ಅದಕ್ಕೆ ಅವನಿಗೆ ಯೋಗ್ಯತೆ ಬೇಕಲ್ಲ. ಇವನ ಗಾಯತ್ರಿ ಮಂತ್ರೋಪದೇಶ ಮಾಡೋಕೆ ಅವನಿಗೆ ಯೋಗ್ಯತೆ ಬೇಕು. ಇವೆಲ್ಲ ಸೇರುವಂತಹದ್ದು. ಭಗವಂತ ನಮ್ಮನ್ನು ಅನುಗ್ರಹಿಸೋದಕ್ ಬಂದಾಗ ನಾವು ಪ್ರತಿಷೇಧ ಮಾಡಬಾರ್ದಷ್ಟೇ. ಅಹಂಕಾರ, ಡಂಬ, ಅಸೂಯಾಪರರು ಇವುಗಳೆಲ್ಲ ಇಟ್ಕೊಂಡು ಈ ದ್ವಂದ್ವಗಳಿಗೆ ಅತೀತರಾಗದೆ ಇರೋದು, ಲಾಭ ನಷ್ಟ, ಜಯ ಅಪಜಯ, ಯಾಕೆ ಇವೆಲ್ಲ ಉಂಟಾಗುತ್ತೆ ಅಂದ್ರೆ ಹೇಳಿದ್ನಲ್ಲ, ಕರ್ಮಾಯತ್ವಾಗಿ ಬಂದಿದ್ದು. ತಾಮ್ ತಿತಿಕ್ಷಸ್ವ, ಸುಖ ದುಃಖ ಇವುಗಳೆಲ್ಲ ಶರೀರದ ಮುಖಾಂತರ ಬರುವಂತಹದ್ದು ನಿನಗಲ್ಲ ಅಂತ ಅನ್ಕೊಂಡು ಅದು ಅನುಭವಿಸೋ. ಯಾಕೆಂದ್ರೆ ನೀನೇ ಮಾಡಿದ್ದು. ಅನುಭವಿಸು ಅಂತ ಹೇಳೋದು ಏನ್ ದೊಡ್ಡತನ? ನೀನೇನ್ ಹೇಳೋದು ಅದನ್ನ? ನಾನು ಅನುಭವಿಸ್ತೀನಿ ಅಂತಂದ್ರೆ, ಗುರುಗಳು ಹೇಳೋದೇನು ಅಂದ್ರೆ ಕಷ್ಟಗಳು ಬಂದಾಗ ಅನುಭವಿಸು, ಆದ್ರೆ ಭಗವಂತ ಇದ್ದಾನೆ ಅನ್ನೋದನ್ನ ನೆನಪಿದ್ರೆ, ಅವನಲ್ಲಿ ನೀನ್ ಶರಣ ಆದ್ರೆ ಈ ಕರ್ಮ ಏನಿದೆಯೋ ಅದನ್ನ ಅವನು ಬೆಟ್ಟದ ಹಾಗೆ ಬಂದದ್ದನ್ನ ಹುಲ್ಕಡ್ಡಿ ಎತ್ತದಂತೆ ಹಗುರ ಮಾಡಬಲ್ಲ. ಭಯಕೃತ್ ಭಯನಾಶನಃ. ಎರಡೆರಡು ಯಾಕೆ ಮಾಡ್ಬೇಕು? ಭಗವಂತನಿಗೆ ಏನಾರು ಇಷ್ಟನಾ? ಎಲ್ರು ನೀನೇ ಚಂದ್ರ ಇಂದ್ರ ಚಂದ್ರ ಅಂತ ಅವನನ್ನು ಕೊಂಡಾಡ್ಬೇಕು, ಅದಕ್ಕಾಗಿ ಅವ್ರ ಕಷ್ಟವನ್ನು ಕೊಟ್ಟು ಅಯ್ಯೋ ಮರ್ರೋ ಅನ್ಕೊಂಡು ಅವನ ಹತ್ರ ನೀನೇ ಅಂತ ಆಮೇಲೆ ನಾನೇ ಮಾಡ್ದೆ
ಅನ್ನೋ ಉದ್ದೇಶ ಇದೆಯಾ ಅವನಿಗೆ? ಕೆಲವರು ಭಗವಂತನ ಜೊತೆ ಕೋಪದಿಂದ ಮಾತಾಡೋದು. ಚೆನ್ನಾಗಿ ಸಂತೋಷ ಪಡೋ, ನಾನು ಅಳ್ತಾ ಇದ್ದೀನಿ. ಭಗವಂತನಿಗೆ ಸಂತೋಷನ ಇವನ್ ಅಳಿಸಿ? ಅವನ ಗುಣಗಳು, ಅವನ ಸ್ವರೂಪ ಸ್ವಭಾವ ಇದನ್ನೆಲ್ಲ ಸರಿಯಾಗಿ ತಿಳಿದವರಾದ್ರೆ ಈ ರೀತಿ ಮಾತಾಡೋದಿಲ್ಲ. ಉದ್ವೇಗ ಮತ್ತೊಂದ್ರಲ್ಲಿ ಏನು, ಇವರು ಬಯಸಿದ್ದು ನಿನ್ಗೇನೆಲ್ಲ ಮಾಡಿದೆ ನಾನು, ತುಪ್ಪದ ದೀಪ ಹಚ್ಚಿದ್ದಾಯ್ತು, ಮೇಲ್ಕೋಟೆನಲ್ಲಿ 350 ಮೆಟ್ಲಿಗೂ ತೆಂಗಿನಕಾಯಿ ಒಂದೊಂದು ಕಾಯಿ ಹೊಡೆದಿದ್ದು ಅಲ್ಲಿ ನರಸಿಂಹನ ಬೆಟ್ಟಕ್ಕೆ ಹೋಗೋಕೆ, ಮೆಟ್ಟಲ್ ತೆಂಗಿನಕಾಯಿ, ಏನೆಲ್ಲ ಹರಕೆಗಳು. ನಿನಗ್ ನಾನು ಏನ್ ಮಾಡ್ಲಿಲ್ಲ, ನೀ ಮಾಡದೇ ಇದ್ದಿದ್ರೆ ಅವ್ನ್ ಕಾಯ್ತಾ ಇದ್ನ? ಇಲ್ಲ ನಿಂಗ್ ಬೆಳ್ಳಿ ಕಿರೀಟ ಮಾಡಿಸ್ಕೊಟ್ಟೆ, ನಿಮ್ ಕಿರೀಟ ಇಲ್ದಿದ್ರೆ ಅವ್ನ್ ಇಲ್ವೋ? ಅವನ್ ಯಾರು? ಅವನು ಅವಾಪ್ತ ಸಮಸ್ತ ಕಾಮ. ಈ ಹರಕೆಗಳು ಬೇಕೋ? ಖಂಡಿತ ಅವ್ನು ಹೇಳೋಲ್ಲ ನೀವ್ ಹರಕೆ ಮಾಡ್ಕೊಳ್ಳಿ ಅಂತ. ನಿಮ್ಮ ಆತ್ಮದ ಸ್ವರೂಪ ನೀವು ಸರಿಯಾಗಿ ತಿಳಿದ್ರೆ, ಈ ಆತ್ಮ ತನಗಾಗಿ ಬೇರೆ ಇಲ್ಲ, ಈ ಸ್ವತಂತ್ರ ಆತ್ಮ ಭ್ರಮೆ ಹೋಗ್ಬೇಕು. ಈ ಆತ್ಮ ಇರೋದು ಭಗವಂತನಿಗಾಗಿ. ಈ ಶರೀರ ಅವನು ಕೊಟ್ಟಿದ್ದು. ಆ ಉಡಲು ಉಯಿರು ಎರಡು ಅವನ ಕೈಕರ್ಯಕ್ಕೆ ಸೀಮಿತವಾದ್ರೆ ಆಗ ಅದರ ಸಾರ್ಥಕತೆ. ಅದು ಬಿಟ್ಟು ನೀನು ನನಗೆ ಅದ್ ಕೊಡು, ಈ ಸುಖ ಕೊಡು, ಅದನ್ ಕೊಡು, ಇದನ್ ಕೊಡು ಅಂತ ಕೇಳಿದ್ರೆ ನೀವು ದೇಹಾತ್ಮ ಭ್ರಮೆಯಿಂದ ಬಿಟ್ಟು ಮೇಲಕ್ಕೆ ಬಂದ್ರು ಇವೆಲ್ಲ. ಅದಕ್ಕಾಗಿ ಅವನು ಅನುಗ್ರಹಿಸಕ್ ಬಂದಾಗ ಬೇಡ ನನಗೆ ನಾನ್ ಹೇಳಿದ್ದಷ್ಟೇ ಕೊಡು, ನೀನ್ ಅಲ್ಲೇ ಇರು ಅಂತ ಮಾಡದೇ ಇದ್ರೆ ನಮೇಯಂ ಎಂಬ ಪ್ರಾತಿಕೂಲ್ಯ ಮನೋರಥ, ಎಲ್ಲ ನಂದೇ, ನಾನು ನನ್ನವನೇ ಅನ್ನುವಂತ ಮನೋರಥ ಇಲ್ಲದೆ ಇದ್ರೆ ಮೇಲ್ ಮತ್ತೋರು ನೋಯಂ ಶಾರ್ಕೊಡ, ನಿಷಿದ್ಧವಾದುದನ್ನ ಕೈಗೊಂಡು ಅಗಲಿ ಬಿಡೋದಾಗ್ಲಿ, ತನ್ನನ್ನು ಬಿಟ್ಟು ಬೇರೆ ಪ್ರಯೋಜನವನ್ನು ಹೊಂದಿ ಅಗಲಿ ಬಿಡೋದಾಗ್ಲಿ. ಅಯ್ಯೋ ಇವನಿಲ್ದಿದ್ರೆ ಇನ್ನೊಬ್ನ ಹತ್ರ ಹೋದ, ದುಡ್ಡಿದೆ ಬಿಸಾಕಿದ್ರೆ ಇವನೆಲ್ಲ ಮತ್ತೊಬ್ಬ ಸಿಗ್ತಾನೆ. ಹಣ ಬಂದಾಗ ಈ ಅಹಂಕಾರ ಎಷ್ಟು ಮಟ್ಟಿಗೆ, ಅವನಿಲ್ದಿದ್ರೆ ಇನ್ನೊಬ್ಬ ಸಿಗ್ತಾನೋ, ಏನು ಒಬ್ನೇನ ಅವನು? ಊರಿಗೆಲ್ಲ ದುಡ್ಡು ಬಿಸಾಕಿದ್ರೆ ಯಾರು ಬರ್ತಾರೆ. ಈ ಹಣ ಇದ್ದಾಗ ಈ ಅಹಂಕಾರ ಇರುತ್ತೋ ಇಲ್ವಾ? ಹಾಗೆ ಅಗಲಿ ಬಿಡೋದಾಗ್ಲಿ, ಅಯೋಗ್ಯತಾನುಸಂಧಾನ ಮಾಡಿ ಅಗಲಿ ಬಿಡೋದು, ಬೇರೊಂದು ಸಾಧನವನ್ನ ಪರಿಗ್ರಹ ಮಾಡಿ ಅಗಲಿ ಬಿಡೋದಾಗ್ಲಿ, ಮೊದಲು ಮಾಡಿದ ಪಾಪದ ಫಲವನ್ನ ಅನುಭವವನ್ನು ಮಾಡಿ ಅಗಲಿ ಬಿಡೋದಾಗ್ಲಿ, ಇವುಗಳನ್ನು ಮಾಡಲು ಭಗವಂತ ಅವಕಾಶ ಕೊಡೋದಿಲ್ಲ. ನೆಂಜಮೇ ಶೊನ್ನೇನ್, ತಿರುಕೋಟಿಯೂರ್ ನಂಬಿಯಂತೆ ಇತರರು ತಿಳಿಯಲಾಗದ್ದು ಭಗವದ್ವಿಷಯನ್ನ ಎಂಬಂತೆ ಕಾಣಿರಿ ಇವರು ಇರೋದು. ಉಪದೇಶಿಸಿಟ್ಟು ಇದಂತೆ ನಾ ತಪಸ್ಕಾಯ ಎಂದು ಹೇಳಿದವನಂತೆ ಮಾಡ್ತಾರೆ. ಶೊನ್ನೇನ್ ಎಂದ್ರೆ ದ್ರೌಪದಿಯು ಕೇಶವನ್ನು ಬಿಚ್ಚಿ ಹಾಗೆ ಇದ್ದ ರೀತಿಯನ್ನು ನೋಡಿ ಏನು ಮಾಡಬೇಕು ಎಂದು ತಿಳಿಯದೆ ಯೋಚಿಸುತ್ತಾ ನಿಂತ. ಅರ್ಥದ ಘನತೆಯನ್ನು ನೋಡಿದ್ರೆ ಕೈಗೆ ಸಿಕ್ಕಿದ ಮಾಣಿಕ್ಯವನ್ನ ಕಡಲಿಗೆ ಎಸೆದು ಬಿಟ್ಟವು ಎಂದು ಪರಿತಪಿಸಿ ಹೇಳಿದನಷ್ಟೇ. ಇನ್ನೂ ನಂಬಿಕೆ ಹೊಂದದವರು ಕಳೆದುಕೊಳ್ಳೋದು ಸಹಜವೇನೆ. ಧ್ರುವ ಉದ್ಗಾರ, ಭಕ್ತ ಧ್ರುವ ತಾಯಿಯ ಮಾತನ್ನ ಕೇಳಿ ಚಿಕ್ಕ ವಯಸ್ಸಿನಲ್ಲೇನೆ ಕಾಡು ಹೋಗಿ ನಾರದರಿಂದ ದ್ವಾದಶಾಕ್ಷರಿಯನ್ನು ಪಡೆದು ಅದನ್ನ ಜಪಿಸಿ ಭಗವಂತನ ಸಾಕ್ಷಾತ್ಕಾರ ಆದಾಗ ಅಪ್ಪನ್ ತೊಡೆ ಮೇಲೆ ನಾನು ಕೂತ್ಕೋಬೇಕಾಗಿತ್ತು ಅನ್ನೋ ಬಯಕೆಯನ್ನು ಕೇಳಿದ್ನಲ್ಲ ಮೂರ್ಖನಾಗಿ ನಾನು. ಅವನು ಕಂಡಾಗ ನನಗೆ ಹುಟ್ಟು ಸಾವಿನ ಚಕ್ರ ಬಿಡಿಸು ಅಂತ ಯಾಕೆ ಕೇಳಲಿಲ್ಲ ನಾನು ಅಂತ ಅವನ ಉದ್ಗಾರ, ಪರಿತಪ್ಸೋದು. ಹಾಗೆ ಇಲ್ಲಿ ತಾயும் ತಂದೆಯುಮಾಗಿ, ತಾಯಿ ತಂದೆಯರಂತೆ ಸ್ನಿಗ್ಧವಾಗಿ ಅವರುಗಳಷ್ಟೇ ಅಲ್ಲದೆ ಇವ್ವುಲಹಿನಿಲ್ ವಾಯುಮೀಶನ್, ಮಗುವು ಬಾವಿಗೆ ಬಿದ್ರೆ ಜೊತೆಯಲ್ಲೇ ಹಾರುವ ತಾಯಿಯಂತೆ ಸಂಸಾರದಲ್ಲಿ ತಾನು ಜೊತೆಯಲ್ಲಿಯೇ ಬಿದ್ದು ಎತ್ತುವವನು ಇಲ್ಲಿಗೆ ಬಂದು ಅವತರಿಸುವುದಕ್ಕೆ ಕಾರಣ ಏನು ಅಂದ್ರೆ ಈಶನ್ ಪ್ರಾಪ್ತನಾದ್ದರಿಂದ, ಅಲ್ಲದೆ ಇಲ್ಲಿಗೆ ಬಂದು ಅವತರಿಸಿ ದ್ವೈರಾಜ್ಯವು ತಪ್ಪಿ ಹೋಗುವುದರಿಂದ ಈಶನಾದವನು. ತಾಯಿ ಮಗಂದು ಉದಾಹರಣೆ ಕೊಡೋದ್ರಲ್ಲಿ ಇವಳ ಮಮತೆ ಎಷ್ಟು ಮಟ್ಟಿಗಿದೆ ಅಂದ್ರೆ ಅವಳಿಗೆ ಈಜು ಬರೋದಿಲ್ಲ. ಮಗು ಜಾರ್ ಬಿದ್ದ್ಬಿಡ್ತು ನೀರೊಳಗೆ ಅಂತಂದಾಗ ಸಡನ್ನಾಗಿ ಧಮಾರ್ ಅಂತ ತಾನು ಇಳಿದ್ಲು. ಮುಂದಕ್ಕೆ ಏನಾಗುತ್ತೆ ಅನ್ನೋ ಪರಿಯೋಜನೆ ಇದು ಇದೆಯಾ? ಆ ರೀತಿಯ ಮಾತೃ ವಾತ್ಸಲ್ಯ ಭಗವಂತನಿಗೆ ನಮ್ಮ ಬಗ್ಗೆ.
ನಾವು ಕೇಳಿದ್ದನ್ನು ಏನಾದ್ರು ಕೊಡ್ಲಿಲ್ಲ ಅಂದ್ರೆ ಅವನು ಕಟುಕ ಅಲ್ಲ, ನಮಗೆ ಅದು ಒಳಿದ್ದಲ್ಲ ಅಂತ ಕೊಡ್ತಾ ಇಲ್ಲ ಅಷ್ಟೇ. ಈಗ ಮಗು ಏನನ್ನೋ ಕೇಳುತ್ತೆ, ಅದರ ದೇಹಕ್ಕೋ ಇದಕ್ಕೋ ಅದು ಒಳ್ಳೇದು ಅಲ್ಲ ಅಂತಂದ್ರೆ ತಾಯಿ ಬೇರೆ ರಮಿಸಿ ಹೇಳಿ ಅದು ಬೇಡ ನಿನಗೆ ಅಂತ ಹೇಳ್ತಾಳೆ. ಅದು ಕೊಡೋದು ಬೇಡ, ಅದಾಗೋಲ್ಲ ಅಂತ ತಾಯಿ ಕೊಡ್ಲಿಲ್ಲ ಅಂತ ಇವನ್ ಏನೇ ಬೈದ್ರು ಕೂಗಿದ್ರು ಮಾಡಿದ್ರು ಕೂಡ ಅಯ್ಯೋ ತುಂಬಾ ಅಳ್ತಾ ಇದೆ, ಅದಕ್ಕ ಆ ಅಗ್ನಿ ಕುಂಡದಲ್ಲಿ ಇರೋ ಕೆಂಡ ಬೇಕಂತೆ ಅಂತ ಹೇಳಿ ಒಂದು ಇಕ್ಕಳ ತಗೊಂಡ್ಬಂದ್ಬಿಟ್ಟು ಅದರಿಂದ ಕೈಗೆ ಹಾಕ್ತಾಳೇನು ಕೆಂಡವನ್ನ. ಹಾಗೆ ನಮ್ಮ ಕೋರಿಕೆಗಳು ಸಲ್ಲದೆ ಇದ್ರೆ ತಾಯಿಯ ಸ್ಥಾನದಲ್ಲಿದ್ದು ಅದು ನನ್ನ ಆತ್ಮಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿ ಅದನ್ನ ಕೊಡ್ಲಿಲ್ಲ ಅನ್ನೋದನ್ನ ತಿಳಿಬೇಕು. ನಾನ್ ಕೇಳೋದು ಚಿನ್ನ ಅಂತ ಅವನ್ ಹೇಳ್ತಾನೆ, ನೀನ್ ಮಣ್ಣು ಕೇಳ್ತಾ ಇದೀಯ, ನೀನ್ ಹಾಳಾಗ್ತೀಯ ಅದರಿಂದ, ಬೇಡ, ಅದಕ್ಕಾಗ ಅವನ್ ಕೊಡ್ಲಿಲ್ಲ. ಹೀಗೆ ಮಣಿವಣ್ಣ ಎಂದೆಯೇ ತನ್ನ ವಿಗ್ರಹ ಸೌಂದರ್ಯವನ್ನ ತೋರಿಸಿ ನನ್ನ ಸ್ಥಾನದಲ್ಲಿ ನಿಲ್ಲಿಸಿದ. ರಾಮನ ರೂಪವನ್ನೇ ಕಂಡು ಅವನನ್ನ ಮಾರು ಹೋಗಿ ಅವನು ರಿಪೂಣಾಮಪಿ ವತ್ಸಲ, ಅವನ ಶತ್ರುಗಳಾದವರು ಕೂಡ ಅವನ ಸೌಂದರ್ಯವನ್ನು ಕೊಂಡಾಡ್ತಾರೆ. ಲಕ್ಷ್ಮಣ ರಾಮರು ಇದ್ದಾಗ ಶೂರ್ಪಣಖಿ ಬಂದು ಅವ್ರು ಸ್ವಲ್ಪ ತಮಾಷೆ ಮಾಡೋಕೆ, ನೀನು ನನ್ನನ್ನು ಬಿಟ್ಬಿಡು, ನನ್ ಜೊತೆಗೆ ಸೀತೆ ಇದ್ದಾಳೆ, ಆ ಲಕ್ಷ್ಮಣನ್ ಪಾಪ ನೋಡು ಯಾರು ಹೆಂಡತಿ ಇಲ್ಲ, ನೀನು ಅವನ ಹತ್ರ ಹೋಗು ಅಂತ. ಆ ಲಕ್ಷ್ಮಣ ಹೇಳ್ತಾನೆ, ನಾನು ಅವ್ರ ಸೇವೆಗೆ ಬಂದಿದ್ದೇನೆ, ನೀನು ಅವ್ರ ದಾಸಿ ಆಗ್ಬೇಕಾಗತ್ತೆ, ಅದಕ್ಕೆ ಅವನ ಹತ್ರನೇ ಹೋಗು ಅಂತ. 2 ಸಲ ಹಿಂಗಾಗಿ ಕಡೆಗೆ ಅವಳು, ಈ ಸೀತೆಯಿಂದ ತಾನೇ ಎಲ್ಲ ಆಗ್ತಿರೋದು, ನಾನು ಇವಳು ತಿಂದ್ಬಿಡ್ತೀನಿ, ನನಗ್ ಮನುಷ್ಯ ಜನ್ಮ, ಶರೀರ ಇದೆಲ್ಲ ಬಹಳ ರಹಸ್ಯವಾದದ್ದು ಅಂತ ಹೇಳಿ ಸೀತೆ ಹತ್ರಕ್ಕೆ ಹೋದಾಗ ಲಕ್ಷ್ಮಣ ಸಾಕು ಇವಳ ಹತ್ರ ತಮಾಷೆ ಅಂತ ಹೇಳಿ ಮಾಡಿದ್ಮೇಲೆ ಅವಳ ಇದನ್ನ ಏನೋ ಮೂಗು ಕಿವಿಯನ್ನ ಇವನ್ ಕತ್ತಿಯನ್ನ ಸೆಳೆದು ಕತ್ತರಿಸ್ದ. ರಕ್ತ ಬರ್ತಾ ಇದೆ. ಅಷ್ಟು ಬರ್ತಿದ್ರು ಕೂಡ ಅವಳು ಲಂಕೆನಲ್ಲಿ ಹೋಗಿ ರಾವಣನಿಗೆ ಹೇಳ್ಬೇಕಾದ್ರೆ ಸುಕುಮಾರವು ಸಮಸಮ ವಿಭಕ್ತಾಂಗೋ, ಆ ರಾಮನ ವರ್ಣನೆ ಲಕ್ಷ್ಮಣನನ್ನ ಹೇಳ್ಬೇಕಾದ್ರೆ ಯಾರು ಅದನ್ನ ಹೇಳ್ತಾರೇನೋ, ಅವನ್ ಹಾಳಾದವನು, ಅವನ್ ಏನೆಲ್ಲ ಬೈಯೋದು, ಅವನಿಂದ ಹಿಂಗಾಯ್ತು ಅಂತ ಅವನನ್ನ ಶಪಿಸ್ಕೊಂಡು. ಹಾಗೆ ಅವನ ಶತ್ರುಗಳಿಗೂ ಅವನು ವತ್ಸಲನಾಗಿದ್ದು. ಯಾಕೆ ಶೇರಾದ ಪಯನೆல்லாம் ಸೇರ್ಕೊಂಡ್ ಪೊಯ್ಯಲ್ ಅಂದ್ರು ದೇಶಿಕರು. ಇವನ ರೂಪವೋ, ಇವನ ಗುಣವೋ, ಇವನು ಮಾಡಿದ ಕೆಲಸಗಳು, ಇವನು ಭಕ್ತರ ರಕ್ಷಣೆಗಾಗಿ ಅವನು ತೊಟ್ಟಂತ ದೀಕ್ಷೆಗಳು, ಶರಣಾಗತ ದೀಕ್ಷಿತ, ಶರಣಾಗತ ರಕ್ಷೈಕ ವ್ರತಿ, ಇದನ್ನು ಕಂಡು ನಾನು ಎಡೆಯಿಂದೇನ್ ಎನ್ನ ಆಳ್ಕೊಂಡರುಳೇ ಅಂತ ಭಗವಂತನನ್ನ ಕೊಂಡಾಡ್ಬೇಕಾರೆ, ನೀನ್ ಅದೆಲ್ಲ ಮಾಡಿದ್ಯಂತೆ, ಪ್ರಹ್ಲಾದನನ್ನ ರಕ್ಷಿಸಿದೆ, ಗಜೇಂದ್ರ ಮೋಕ್ಷದಲ್ಲಿ ಗಜೇಂದ್ರನನ್ನ ರಕ್ಷಣೆ ಮಾಡೋಕೆ ಬಂದಂತಹ ನಿನ್ನ ತ್ವರೆ, ದ್ರೌಪದಿ ಹಸ್ತಿನಾವತಿಗೂ ದ್ವಾರಾವತಿಗೂ ಕೂಗಳತೆಯೇ, ಇವೆಲ್ಲದನ್ನು ಕೇಳಿ ಕಂಡು ನಾನು ನಿನ್ನನ್ನು ಬಂದು ಆಶ್ರಯಿಸಿದ್ದೇನೆ, ನನ್ನನ್ನು ನೀನು ಅನುಗ್ರಹಿಸು, ಈ ಎಲ್ಲ ಕೆಲಸ ಮಾಡಿದ್ಯಂತೆ ಅಂತ ಹೇಳುವಂತೆ. ಮಗು ಬಾವಿಗೆ ಬಿದ್ರೆ ಜೊತೆಯಲ್ಲಿ ಹಾರುವ ತಾಯಿಯಂತೆ ಸಂಸಾರದಲ್ಲಿ ತಾನು ಜೊತೆಯಲ್ಲಿಯೇ ಬಿದ್ದು ಎತ್ತುವನು. ಅವನು ಇಲ್ಲಿಗೆ ಬಂದು ಅವತರಿಸೋದಕ್ಕೆ ಕಾರಣ ಏನು ಹೇಳ್ದ 4ನೇ ಅಧ್ಯಾಯದಲ್ಲಿ, ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತ, ಇದು ಏನೋ ಧರ್ಮಕ್ಕೆ ಗ್ಲಾನಿ ಉಂಟಾದಾಗ ನಾನು ನನ್ನ ಆ ಮಾಯೆಯಲ್ಲಿ ನಾನೇ ಸಂಭವಾಮಿ, ಆತ್ಮ ಮಾಯೆಯ, ಇವೆಲ್ಲ ಹೇಳಿದ್ದು. ಆ ರೀತಿ ಇವನು ಅವತರಿಸಿದ್ದು. ಈಶನ್ ಪ್ರಾಪ್ತನಾದ್ದರಿಂದ ಅಲ್ಲದೆ ಇಲ್ಲಿಗೆ ಬಂದು ಅವತರಿಸಿ ದ್ವೈರಾಜ್ಯವು ತಪ್ಪಿ ಹೋಗುವುದರಿಂದ ಈಶನಾದವನು. ಮಣಿವಣ್ಣನ ಹಿಂದೆಯೇ ತನ್ನ ವಿಗ್ರಹ ಸೌಂದರ್ಯವನ್ನು ತೋರಿಸಿ ನನ್ನ ಸ್ಥಾನದಲ್ಲಿ ನಿಲ್ಲಿಸಿದವನು. ಭೂದೇವಿಯನ್ನ ಕರ್ಕೊಂಡು ಬಂದ ಭೂವರಾಹನಾಗಿ, ಯಜ್ಞವರಾಹ, ಅವನ ವಾತ್ಸಲ್ಯ. ಭೂದೇವಿ ಹೇಳಿದ್ಲು, ನಮ್ಮ ಮಕ್ಕಳು ಇವರನ್ನ ಹೇಗೆ ಇವರಿಗೆ ಅಂತಂದಾಗ ಪ್ರಸಿದ್ಧವಾದ ಚರ್ಮ ಶ್ಲೋಕ, ವರಾಹ ಚರ್ಮ ಶ್ಲೋಕ. ಒಮ್ಮೆ ಅವರು ನನ್ನಲ್ಲಿ ಕಾಯ ವಾಚ ಮನಸ ತ್ರಿಕರಣಪೂರ್ವಕವಾಗಿ ತಮ್ಮನ್ನು ಸಮರ್ಪಿಸಿಕೊಂಡಿದ್ರೆ ಅವರ ಅಂತ್ಯಕಾಲದಲ್ಲಿ ಧಾತು ಸಾಮ್ಯದಲ್ಲಿ ನಾನೇ ಅವರಿಗೆ ನನ್ನ ಅರಿವನ್ನು ಉಂಟು ಮಾಡಿ
ನಾನೇ ಕರ್ಕೊಂಡು ಹೋಗ್ತೀನಿ ಮೋಕ್ಷ ಸಾಮ್ರಾಜ್ಯಕ್ಕೆ. ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂಗತಿಂ ಅಂತ ಹೇಳಿದಂತವನು. ಇವೆಲ್ಲ ಅವನ ಸೌಶೀಲ್ಯ, ತನ್ನ ವ್ರತವನ್ನ ಬಿಡದೇ ಇರುವಂತಹದ್ದು, ರಾಮೋದ್ವ ನಾಭಿಭಾಷತೆ ಅಂತ ಹೇಳಿದಂತೆ ಆ ರೀತಿ ಮಾಡುವಂತವನು. ನನ್ನನ್ನ ವಿಷಯಾಂತರ ಪ್ರವಣನಾಗದಂತೆ, ಪ್ರಾಪಂಚಿಕವಾದ ವಿಷಯದಲ್ಲೇ ತಲ್ಲೀನನಾಗದಂತೆ ಹಿಂದಕ್ಕೆ ಸೆಳೆದು ತನ್ನ ಶೇಷಿತ್ವವನ್ನ ತೋರಿಸಿ ನನ್ನ ಶೇಷತ್ವವನ್ನ ಸ್ಥಾಪಿಸಿದ. ತಾಯಿ ತಂದೆಯರಂತೆ ಸ್ನಿಗ್ಧನಾಗಿ ಅವರುಗಳಷ್ಟೇ ಅಲ್ಲದೆ ಇವ್ವುಲ ಹಿನಿಲ್, ಈ ಲೋಕದಲ್ಲಿ ಅವತರಿಸುವ ನೀಲ ರತ್ನದಂತೆ ಶರೀರ ಕಾಂತಿ ಉಳ್ಳವನು. ಕಾರ್ಮೇಘ ವನ್ನನ್, ಶರೀರ ಕಾಂತಿಯನ್ನುಳ್ಳವನಾಗಿ ನೀಲ ರತ್ನದಂತೆ ನನ್ನ ತಂದೆಯಾದಂತ ಈಶನು, ನೀನು ನಾನು ಈ ನೆಲೆಯಲ್ಲಿ, ಯಾರಿಲ್ಲಿ ನೀನು ನಾನು ಅಂದ್ರೆ ಅವರು ಅವರ ಮನಸ್ಸು, ಈ ನೆಲೆಯಲ್ಲಿ ಆಭಿಮುಖ್ಯದಲ್ಲಿ ನಿಂತರೆ ಇನ್ಮೇಲೆ ಯಾವಾಗಲೂ ಬೇರೆ ಯಾವ ದುಃಖವೂ ನಮ್ಮ ಸಮೀಪಕ್ಕೆ ಬಾರದಂತೆ ನಿವಾರಿಸ್ತಾನೆ. ಮನಸ್ಸೇ ಇದು ಸತ್ಯ ಸತ್ಯ ಸತ್ಯ. ಪುನರುಕ್ತಿ ನೋದು ದೋಷ, ಇವೆಲ್ಲ ಚರ್ಚೆನಲ್ಲಿ ಬರ್ಬೇಕಾದ್ರೆ. ಆದರೆ ಯಾವ ಒಂದು ವಿಷಯವನ್ನ ಅದರ ಹಿರಿಮೆಯನ್ನ ಮತ್ತೆ ಮತ್ತೆ ಹೇಳಿ ಮಾಡ್ಬೇಕಾದ್ರೆ ಪುನರುಕ್ತಿ ಅವಾಗ ದೋಷವಾಗಲ್ಲ. ಅದರಿಂದ ಇಲ್ಲಿ ಹೇಳ್ತಾರೆ, ಸತ್ಯ ಸತ್ಯಂ ಎನ್ಗಿರ ಪಡಿಯೇ ಇದು ಮೈ, ಇದು ಸುಳ್ಳಲ್ಲ, ನ ಸಂಶಯ ಅಂತಾನೆ. ಸಂದೇಹವೇ ಬೇಡ ಅವರ ರಕ್ಷಣೆ, ಅವರ ಆತ್ಮೋದ್ಧಾರದ ಬಗ್ಗೆ. ಯಾರು ನನ್ನಲ್ಲಿ ಶರಣಾಗಿದ್ದಾರೋ ಒಮ್ಮೆ ಸಕೃದೇವ ಪ್ರಪನ್ನಾಯ. ಈ ರೀತಿ ಮುಂದಿನ ಪಾಶುರ 7ನೇದು. ஏழாம் பாட்டு. கீழிவர் அஞ்சினா போலே விடிந்தது ಅಯೋಗ್ಯನ್ என்று ಅಹಲುಹಿರಾರ್. ಹಿಂದೆ ಇವರು ಭಯಪಟ್ಟಂತೆ ತೋರ್ತು, ನಾನು ಅಯೋಗ್ಯನು ಎಂದು ಅಗಲುತ್ತಾನೆ. ಎಂದೆಯೇ ಎನ್ನುಂ எம்பெருமான் என்னும் சிந்தையுள் வைப்பன் சொல்லுவன் பாவியேன். எந்த எம்பெருமான் என்னே வானவர் சிந்தையுள் வைத்து சொல்லும் செல்வனையே. ವಾನವರ್ ನಿತ್ಯ ಸೂರಿಗಳು, ಎಂದ ಎಂಬೆರುಮಾನೆನ್ನು ನಮ್ಮ ತಂದೆಯೇ ನಮ್ಮ ಸ್ವಾಮಿಯೇ ಎಂದು ಚಿಂತೆಯುಳ್ ವೈತು, ಚಿಂತೆ ಮನಸ್ಸಿನಿಂದ ಚಿಂತಿಸಿ ಶೊಲ್ಲುಂ ಬಾಯಿಂದ ಸ್ತೋತ್ರ ಮಾಡುವಂತಹ ಶೆಲ್ವನೈ, ಉಭಯ ವಿಭೂತಿ ಐಶ್ವರ್ಯವುಳ್ಳಂತಹ ನಮ್ಮ ಸ್ವಾಮಿ. ನಿತ್ಯ ವಿಭೂತಿ ಲೀಲಾ ವಿಭೂತಿ ಎರಡರಲ್ಲೂ ಕೂಡ ಆ ಸ್ವಾಮಿಯನ್ನ ಪಾವಿಯೇನ್ ಪಾಪಿಯಾದ ನಾನು, ಎಂದೆಯೇ ಎನ್ನು ನನಗೆ ಹಿತಪರನಾದ ತಂದೆಯೇ ಎಂದು, ಎಂಬೆರುಮಾನೆನ್ನು ನನಗೆ ಸ್ವಾಮಿಯೇ ಎಂದು, ಚಿಂತೆಯುಳ್ ವೈಪನ್ ಮನಸ್ಸಿನಲ್ಲಿ ಇಡ್ತೇನೆ, ಸೊಲ್ಲುವನ್ ಬಾಯಿಂದ ಸ್ತೋತ್ರವನ್ನು ಮಾಡ್ತೇನೆ. ಈಡ್ ಎಂದೆಯೇ ಎನ್ನುಂ எனக்கு பரிவானானவனே, எனக்கு பரிவனானவனே என்னும் எம்பெருமான் என்னும் எனக்கு வகுத்த சுவாமி என்னும் சிந்தையுள் வைப்பன் எத்தனை விஷயங்கள் இணைத்த போந்து நெஞ்சிலே வைத்தது. நான் அறிந்ததாக நெஞ்சிலே வைத்து தூஷித்த வளவேயோ சொல்லுவன் பிறர் அறியும்படி தூஷித்தேன். பாவியேன் விலட்சண போக்கியமான இவ்வஸ்துவை அழிக்கைக்கு நான் ஒரு பாப கர்மம் உண்டாவதே, ஒரு பாப கர்மா உண்டாவதே. பாவியேன் சாத்விகனாய் இருப்பான் ஒருவன் தமோகுணாபிபூதனாய் ஒரு கிரகத்திலே நெருப்பை வைத்து சத்துவம் தலை எடுத்தவாறே அனுதபிக்குமா போலே பாவியேன் என்கிறார். நீர் இங்கனே சொல்லுவான் என் பகவத் விஷயத்தை நினைக்கையும் சொல்லுகையும் பாலபலமோ என்னில் புரோடாசத்தை நாய் திண்டினா போல விலட்சணருடைய போக்கிய வஸ்துவை அழிக்கை பாப பலமன்றோ. எந்த இத்தியாதி நினையாவிடில் அரைக்ஷணிம் தரிக்க மாட்டாத நித்திய சூரிகள் நினைத்தனுபவித்த அவ்வனுபவம் வலிந்து
எங்களுக்கு பரிவனானவனே சுவாமியானவனே என்று தங்கள் நெஞ்சிலே வைத்து சொல்லும்படியான ஐஸ்வர்யத்தை உடையவனை நான் என்று சொன்னேன். இவ்வஸ்துவை ஒருவர் நம்பாதபடி அளித்தேன் என்கிறார். 7ನೇ ಪಾಶುರ. ಹಿಂದೆ ಇವರು ಭಯಪಟ್ಟಂತೆ ತೋರ್ತು, ನಾನು ಅಯೋಗ್ಯನು ಎಂದು ಅಗಲುತ್ತಾನೆ ಅವನು ಅಂತ ಇವರು ಭಯಪಟ್ಟಿದ್ದು. ಎಂದೆಯೇಯನ್ನು ನಾನು ಆದರಿಸಲು ತಕ್ಕವನೇ ಎಂದು ಎಂಬೆರುಮಾನೆನ್ನು ನನಗೆ ಸಹಜಾದ ಸ್ವಾಮಿ ಎಂದು ಶಿಂದೆಯುಳ್ ವೈಪನ್. ಎಷ್ಟೋ ವಿಷಯಗಳನ್ನ ನೆನೆದಂತ ಮನಸ್ಸಿನಲ್ಲಿ ಇಟ್ಟದ್ದು ನಾನು ತಿಳಿದು ಮನಸ್ಸಿನಲ್ಲಿ ಇಟ್ಟು ದೂಷಿಸುವುದು ಎಷ್ಟೆಯೋ ಶೊಲ್ಲುವನ್. ಇತರರಿಗೆ ತಿಳಿಯುವಂತೆ ದೂಷಿಸಿದೆ. ಆರು ಬದುಕಿದರು ಹರಿ ನಿನ್ನ ನಂಬಿ ತೋರು ಈ ಜಗದೊಳಗೆ ಒಬ್ಬರನ್ನು ನಾ ಕಾಣೆ. ನಿಂದ ಸ್ತುತಿಗಳಲ್ಲಿ ಯಾರು ಉದ್ಧಾರ ಆದ್ರು? ಕಲಹ ಬಾರದ ಮುನ್ನ ಕಂಸನೊಬ್ಬನ ಕೊಂದೆ, ಸುಲಭದಲ್ಲಿ ಕೌರವರ ಮನೆ ಮುರಿದೆ, ನೆಲವ ಬೇಡುತ್ತ ಹೋಗಿ ಬಳಿಯ ತಳುವನ್ನು ತುಳಿದೆ. ಈಗೆಲ್ಲ ನಿಂದಿಸ್ಬಿಟ್ಟು ಕಡೆಗೆ ಅವನನ್ನೇ ಶರಣ ಆಗೋದು. ಹಾಗೆ ನಿನ್ನನ್ನು ದೂಷಿಸಿದ್ದು ತಿಳಿದು ಮನಸ್ಸಿನಲ್ಲಿಟ್ಟು ದೂಷಿಸಿದ್ದಷ್ಟೇಯೋ ಶೊಲ್ಲುವನ್. ನಾನು ಬರೀ ಮನಸ್ಸಿನಲ್ಲೇ ದೂಷಿಸಿದ್ದಲ್ಲ, ಇತರಿಗೂ ತಿಳಿಯಂತೆ ದೂಷಿಸಿದೆ. ಪಾವಿಯೇನ್ ವಿಲಕ್ಷಣವಾದ ಭೋಗ್ಯತೆಯನ್ನುಳ್ಳಂತ ಈ ವಸ್ತುವನ್ನ ನಾಶ ಮಾಡುವುದಕ್ಕೆ ನಾನು ಪಾಪಕರ್ಮ ಮಾಡಿದ ನಾನು ಕಾರಣವಾಗುವುದೆಲ್ಲಿ? ಪಾವಿಯೇನ್ ಸಾತ್ವಿಕನಾಗಿರುವವನು ಒಬ್ಬನು ತಮೋಗುಣದ ವೇಗಕ್ಕೆ ಒಳಗಾಗಿ ಒಂದು ಮನೆಗೆ ಬೆಂಕಿಯನ್ನಿಟ್ಟು ಸತ್ವವು ತಲೆ ಎತ್ತಿದಾಗ ಅನುತಪಿಸುವಂತೆ ಪಾಪಿಯಾದ ನಾನು ಅಂತಾರೆ. ಲೋಕದಲ್ಲಿ ಇದು ತ್ರಿಗುಣಾತ್ಮಕವಾದಂತಹ ಪ್ರಪಂಚ. ಇಲ್ಲಿ ಪೂರ ಸಾತ್ವಿಕರು, ಪೂರ ರಾಜಸಿಗಳು, ಪೂರ ತಾಮಸಿಗಳು ಅಂತಿಲ್ಲ. ಇದು ಹಿಂದೆನೂ ಒಂದ್ಸಲ ಹೇಳಿದ್ದೆ ನಾನು. ಎಲ್ಲರೂ ಕೂಡ ಈ 3 ಗುಣಗಳು ಎಲ್ಲರಲ್ಲೂ ಇದ್ದದ್ದೇ. ಇದು ತ್ರಿಗುಣಾತ್ಮಕವಾದದ್ದು ಅಂದಾಗ ಆ ಬ್ರಹ್ಮ ಕೀಟ ಪರ್ಯಂತ, ಆ ಬ್ರಹ್ಮ ಸ್ತಂಭ ಪರ್ಯಂತಂ ಅಂತ. ಭಗವಂತನ ಸೃಷ್ಟಿ ಇಲೀಲಾ ವಿಭೂತಿನ ಪ್ರತಿಯೊಂದು ಕೂಡ ತ್ರಿಗುಣಾತ್ಮಕವಾದದ್ದು. ಸತ್ವಗುಣ, ರಜಗುಣ, ತಮಗುಣ ಉಳ್ಳದ್ದು. ಮತ್ತೆ ಹಾಗಾದ್ರೆ ಇಲ್ಲಿ ಸಾತ್ವಿಕರು ಅಂತ ಹೇಳಿದವ್ರಿಗೆ ಅವ್ರಿಗೆ ರಜಗುಣ ತಮಗುಣ ಇಲ್ಲ ಅಂತಲ್ಲ. ಸತ್ವಗುಣ ಹೆಚ್ಚಿಗೆ ಇರೋರು ಅವರನ್ನು ಸಾತ್ವಿಕರು ಅಂತ ಹೇಳ್ಬೋದು. ಹಾಗೆ ರಜಗುಣ ಹೆಚ್ಚಿಗೆ ಇದ್ರೆ ಅವರು ರಾಜಸಿಕರು, ಮತ್ತೆ ತಮಗುಣ ತಾಮಸಿಗಳು ಈಗ ಹೇಳ್ಬೇಕಾದ್ರೆ. ಆ ತಾಮಸಿಯಲ್ಲಿ ಸತ್ವಗುಣ ಇಲ್ವೋ? ಹಾಗೆ ಒಬ್ಬ ಸಾತ್ವಿಕನಾದವನು ತಮೋಗುಣ ಹೆಚ್ಚಾಗಿ ಭಗವಂತನನ್ನು ನಿಂದಿಸಿದ್ದು, ದೂಷಿಸಿದ್ದು. ಇದು ಹೇಗಿತ್ತು ಅಂದ್ರೆ, ಏನೋ ಕೋಪ, ಯಾರ ಮೇಲೆ ದ್ವೇಷ, ಅವನೇನೋ ನೋವನ್ನೋ ಮತ್ತೊಂದು ಉಂಟು ಮಾಡದ ಅಂತ. ತಮೋಗುಣದ ಆ ಪ್ರಕರ್ಷದಲ್ಲಿ ಹೋಗ್ಬಿಟ್ಟು ಅವನ ಮನೆ ಬೆಂಕಿ ಹತ್ತಿಸ್ಬಿಟ್ಟು ಆಮೇಲೆ ಬಂದ್ ಮನೆಯಲ್ಲಿ ಇವನ ಸತ್ವಗುಣ ಇದ್ದಾಗ ಛೇ ನಾನು ಆ ತರ ಮಾಡಿದ್ ತಪ್ಪಾಯ್ತಲ್ಲ, ಕೋಪದಲ್ಲಿ ಅವನ್ ಪಾಪ ಮನೆ ಕಳ್ಕೊಂಡ ಅಂತ ವಿಷಾದಿಸುವಂತೆ. ಪಾಪಿಯಾದ ನಾನು ಅಂತಾರೆ. ನೀವು ಹೀಗೆ ಏತ ಕೇಳ್ತೀರಿ? ಭಗವದ್ ವಿಷಯವನ್ನು ನೆನೆಯುವುದು ಹೇಳುವುದು ಕೂಡ ಪಾಪದ ಬಲವೋ ಅಂತ ಕೇಳಿದ್ರೆ, ಪುರೋಡಾಶವನ್ನ ನಾಯಿ ಮುಟ್ಟಿಸಿಕೊಂಡಂತೆ ವಿಲಕ್ಷಣರಾದವರು ಅನುಭವಿಸುವ ಭೋಗ್ಯ ವಸ್ತುವನ್ನ ನಾಶ ಮಾಡುವುದು ಮಹಾ ಪಾಪ ಫಲವೋ? ವೇದಗಳನ್ನ ಯಾಕೆ ಪುಸ್ತಕಗಳಲ್ಲಿ ಆಗ್ತಾ ಇರ್ಲಿಲ್ಲ ಅನ್ನೋದು ಉತ್ತರ ಇದು. ಗುರುಮುಖದಿಂದ ಅವನಿಗೆ ಸರಿಯಾಗಿ ಉಚ್ಚಾರಣೆ ಬರೋ ತನಕ ಬಿಡದೆ, ಈಗ ಒಂದು ಪಕ್ಷ ಒಂದ್ ಹೇಳುವಂತಹದ್ದು, ಆಮೇಲೆ ನೀ ಹೇಳು ಅಂತಂದಾಗ ಅವನು ಇನ್ನೂ ತಪ್ಪು ಮಾಡಿದ್ರೆ ಇನ್ನೊಂದು ಪಕ್ಷ ಅಲ್ಲಿ ಕಂಟಿನ್ಯೂ ಮಾಡುವಂತ. ನಮ್ ಗುರುಗಳು ಈ ಕೆಲಸ ಮಾಡಿದ್ರು ವರದರಾಜರ. ಇನ್ನೊಂದು ಪಕ್ಷ ಮುಂದುವರ್ಸೋಣ್ರಿ, ಬರ್ಲಿಲ್ಲ ಇನ್ನು ನಿಮ್ಗಳಿಗೆ ಕಾನ್ಫಿಡೆಂಟ್ ಆಗಿ ಅಂತ. ಅಂದ್ರೆ ಅವ್ರ ತಪ್ಪಲ್ಲ, ನಾವು ಕೇಳಿಸ್ಕೊಳ್ಳಿಲ್ಲ ಸರಿಯಾಗಿ. ಹಾಗೆ ಪೂರ ಪರ್ಫೆಕ್ಟ್ ಆಗೋ ತನಕ ಅದನ್ನ ದೇವರಿಗಾಗಿ ಮಾಡಿದಂತ ಪುರೋಡಾಶ ಅದನ್ನ ನಾಯಿ ಮುಟ್ಟೋದ್ರ ಹೆಂಗೆ? ಹಾಗೆ ಭಗವದ್ವಿಷ ಅನ್ನುವಂತ ಪುರೋಡಾಶವನ್ನ ನನ್ನ ಬಾಯಿನಲ್ಲಿ ನಾನು ತಪ್ಪಾಗಿ ಹೇಳಿದ್ರೆ ಅದ್ ಸರಿನೋ? ನಾನ್ ಸರಿಯಾಗಿ ಹೇಳಿದ್ನೋ? ಪೊರುಳಲ್ಲಾದ ಎನ್ನೈ ಪೊರುಳಾಕಿ ನನ್ಗೇನಿತ್ತು ಯೋಗ್ಯತೆ ಈ ತಿರುವಾಯ್ಮೊಳಿ ಬರೆಯೋಕೆ, ಈ ಭಗವದ್ ವಿಷಯವನ್ನ ಹೇಳೋಕೆ? ಹೀಗಾಗಿ ಹಿಂದೆ ಎಲ್ಲ ಈಗ ಉಪನ್ಯಾಸವೋ ಮತ್ತೊಂದೋ ಮಾಡ್ತಾ ಇದ್ರು ಅಂತ ಇಟ್ಕೊಳ್ಳಿ, ಅವ್ರಿಗೆ ಪುಸ್ತಕ ಹಾಕ್ಬೇಕು ಅನ್ನೋ ಬೈಕೆಗಳು ಇರ್ಲಿಲ್ಲ. ಅಯ್ಯೋ ಬೇಡಪ್ಪ. ಅದಕ್ಕೆ ಅವರು ಉಲ್ಲೇಖ ಮಾಡ್ತಾ ಇದ್ದಿದ್ದು ಸಹಸ್ರಂವದ ಏಕಂ ಆಲಿಕಾ ಅಂತ ಒಂದು ಸೂಕ್ತಿ ಸುಭಾಷಿತಗಳಲ್ಲಿ.
1000 ನೀನ್ ಹೇಳು, ಆದ್ರೆ ಒಂದನ್ನು ಬರೆಯಕ್ ಹೋಗ್ಬೇಡ ಅಂತ. ಯಾಕೆಂದ್ರೆ ಲಿಖಿತ ಮಾಡಿ ಇಟ್ರೆ ಅದೊಂದು ಡಾಕ್ಯುಮೆಂಟ್. ನೀವೇನಾದ್ರು ತಪ್ಪಾಗಿ ಬರೆದಿದ್ರೆ ಅದನ್ನ ಯಾರ್ಯಾರು ಓದ್ತಾರೋ ಅವ್ರಿಗೆಲ್ಲ ದಾರಿ ತಪ್ಪಿಸಿದ ದೋಷ ನಿಮ್ಗೆ ಉಂಟಾಗತ್ತೆ. ಈ ಭಯ ಇರ್ಬೇಕು ಪುಸ್ತಕ ಪ್ರಕಟಣೆ ಮಾಡೋರು ಬರೆಯೋರಿಗೆ. ಏನೋ ಒಂದು ತಾನು ಹೇಳ್ದ, ನನ್ಗೆ ಬಂದ್ಬಿಡ್ತು, ಇದೊಂದು ಪುಸ್ತಕ ಹಾಕ್ಬಿಡ್ತೀನಿ. ಈ ತರದವ್ರು ಬಹಳ ಜನ. ಅನಂತರಂಗಾಚಾರ್ಯ ಜೊತೆನಲ್ಲಿ ಬಂದವರು. ಆಮೇಲೆ ಅವರೇ ಎಲ್ಲ ಪುಸ್ತಕಗಳನ್ನ ಹಾಕೋಕ್ ಶುರು ಮಾಡಿದ್ರು. ಆಡು ಮಟ್ಟದ ಸೊಪ್ಪಿಲ್ಲ ಅಂತ ಎಲ್ಲದರಲ್ಲೂ ಕೂಡ ಅವ್ರ ಕೈಯಾಡಿಸಿದ್ದಾಯ್ತು. ಪಾದುಕ ಸಹಸ್ರ ಅರ್ಥ ಬರೆದಿದ್ದಾರೆ, ದೇಶಿಕ ಪ್ರಬಂಧ, ಸ್ತೋತ್ರಗಳು. ಅದೇನೆ ಅನಂತರಂಗಾಚಾರ್ಯರು ಈ ಚಿಲ್ಲರೆ ರಹಸ್ಯಗಳು ಇದನ್ನ ಬರೆದ್ರು, 11 ರಹಸ್ಯಗಳನ್ನ. ಅದು ಬರಿಬೇಕಾದ್ರೆ ಅನಂತ ನರಸಿಂಹಾಚಾರ್ ಇವರು ಚಿಕ್ಕಪ್ಪನ ಮಗ, ಅವ್ರು ಬರ್ದದ್ದನ್ನು ಇವ್ರು ಮತ್ತೆ ಬರೆಯಕ್ ಹೋಗ್ಲಿಲ್ಲ. ಇಲ್ಲ ನನ್ನ ಹೆಸರಿನಲ್ಲಿ ಬರ್ಬೇಕಿದು ಅಂತ ಏನಾದ್ರು ಇತ್ತು ಅವ್ರಿಗೆ. ಅವ್ರು ಮಾಡಿದ್ರೆ ಅದನ್ನ ನಾವು ರಿಪೀಟ್ ಮಾಡೋದು ಬೇಡ ಅಂತ ಮೊದಲ ಇದಕ್ಕೆ ಅರ್ಥಾನುಸಂಧಾನದ ಬರೀಲಿಕ್ಕೆ ಹೋಗ್ಲಿಲ್ಲ. ಅವ್ರು ಬರ್ದಿದ್ದಿದೆ. ಕೃತಿ ಕನ್ನಡಕ್ಕೆ ಇರಬೇಕು. ಆ ಕೊಡುಗೆ ಯಾವ್ದಾಗಿಲ್ವೋ ಅದನ್ನ ಮಾಡೋಣ. ಎಲ್ಲವೂ ನಾನು ಮಾಡ್ಬೇಕು ಅನ್ನೋಂಥದ್ದು, ಎಲ್ಲ ನನ್ನ ಹೆಸರಿನಲ್ಲೇ ಬರ್ಬೇಕು ಅನ್ನೋಂಥದ್ದು ಇತ್ತು. ಇದು ವ್ಯತ್ಯಾಸ ಒಬ್ಬರಿಗೊಬ್ಬರಿಗೆ. ಎಲ್ಲದನ್ನು ಹಾಕಿದ್ರು. ವೇದಾನು ಆಯ್ತು, ಇದು ಆಯ್ತು, ಪಾದುಕಾ ಸಹಸ್ರಾನು ಆಯ್ತು. ಎಲ್ಲಾನು ನಗ್ತಾ ಹೇಳ್ತಾ ಇದ್ರು ಅನಂತರಂಗಾಚಾರ್ಯ. ವೇದಕ್ಕೂ ಅರ್ಥವನ್ನು ಬರೆದಿದ್ದಾರೆ, ದಿವ್ಯ ಪ್ರಬಂಧ ಎಲ್ಲದನ್ನು ಕೈಯಾಡಿಸಿದ್ದಾಯ್ತು ಅಂತ. ಯಾರ ಬಗ್ಗೆನೂ ಒಂದು ಕೆಟ್ಟ ಮಾತನ್ನು ಹೇಳಲಿಲ್ಲ ಅವರು. ವಿಷಯವನ್ನ ಪ್ರತಿಪಾದಿಸಬೇಕಾದ್ರೆ ಮಾಡ್ಬೇಕಾದ್ರೆ ಹೇಗೆ ಅಂತ. ಯಾರೋ ಸಿಗ್ದ, ಏನೋ ಇವರ ಬಗ್ಗೆ ಪ್ರಭಾವಿತನಾದವನು ಬೇಕಾದಷ್ಟು ಹಣ ಕೊಟ್ಟ. ಸರಿ, ಬಂದಾದ್ಮೇಲೆ ಒಂದು ಪ್ರಿಂಟ್ ಮಾಡಿದ್ದೆ ಪುಸ್ತಕಗಳನ್ನ. ಎಷ್ಟು ಮಟ್ಟಿಗೆ ಗುರು ಉಪದೇಶ ಆಯ್ತು, ನೀವು ಪ್ರತಿಪಾದನೆ ಮಾಡಿದ್ದು ಸರಿಯಾಗಿದೆಯೋ, ಅದನ್ನ ಯಾರ ಹತ್ರ ತೋರಿಸಿದ್ರಿ, ಅವ್ರು ಏನ್ ಸಜೆಷನ್ ಕೊಟ್ರು, ಅದನ್ನ ಕರೆಕ್ಷನ್ ಹಾಕಿದ್ರ, ಈ ರೀತಿ ಆಗುತ್ತೆ. ಅದರಿಂದ ಭಯಪಡ್ತಾ ಇದ್ರು ಹಿಂದಿನವರು. ಏನು ಇವಾಗ ಯಾವ್ದೋ ಒಂದನ್ನ ಆಯ್ತು, ಕೇಳಿದ್ದಾಯ್ತು, ಯಾವ ತುಂಬಾ ಚೆನ್ನಾಗಿದೆ, ಸರಿ ನಂದು ಒಂದು ಪುಸ್ತಕ ಹಾಕ್ಬೋಣ. ಈಗ ಶಾತುಮರೆ ನಿತ್ಯಾನುಸಂಧಾನ ಎಷ್ಟು ಪಬ್ಲಿಕೇಶನ್ಗಳು. ಯಾರೋ ಒಬ್ರು ಮಾಡಿದ್ದು, ಇಲ್ಲ ನಾನು ಮಾಡ್ತೀನಿ, ಪ್ರತಿಯೊಬ್ರು ಮಾಡಿದ್ದೆ. ಹೋಗ್ಲಿ, ಸರಿಯಾಗಾರು ಆಗಿದ್ದಾರೋ, ಏನೇನೋ ಹೊಸ ತಪ್ಪುಗಳು ಅವ್ರಿಗೇನೋ ಅನ್ಸಿತ್ತೋ ಆ ಜಾಗದಲ್ಲಿ ನಿಲ್ಲಿಸ್ಬಿಡೋದು. ಈ ಪಾಠಾಂತರಗಳು ಬರೋದಕ್ಕೆ ಇದೇ ಕಾರಣ. ಸುದರ್ಶನ ಅಷ್ಟಕದಲ್ಲಿ ಎಷ್ಟು ಡಿವಿಯೇಷನ್ಸ್ ಇದೆ ಗೊತ್ತಾ? ಆ ಕೆಳಗಡೆಯಲ್ಲಿ ಹಾಕಿದ್ದಾರೆ ಒಂದು ಪುಸ್ತಕದಲ್ಲಿ, ಇದೆಲ್ಲ ಪಾಠಾಂತರಗಳು ಅಂತ. ಅರ್ಥ ಇದೇ ಇರ್ಬೋದು, ಆದ್ರೆ ದೇಶಿಗರು ಬರ್ದಿದ್ದೇನೋ. ಹೀಗೆ ಭಗವದ್ ವಿಷಯಕ್ಕೆ ನನ್ನಿಂದ ಏನು ಅಪಚಾರ ಆಗುತ್ತೋ ಅಂತ ಅಂದ್ಬಿಟ್ಟಿವ್ರು. ಪಾವಿಯೇನ್ ವಿಲಕ್ಷಣವಾದ ಭೋಗ್ಯತೆಯನ್ನುಳ್ಳಂತ ಈ ವಸ್ತುವನ್ನ ನಾಶ ಮಾಡೋದಕ್ಕೆ ನಾನು ಪಾಪಕರ್ಮ ಮಾಡಿದ ನಾನು ಕಾರಣ ಆಗೋದಿಲ್ಲಿ. ಪಾವಿಯೇನ್ ಸಾತ್ವಿಕನಾಗಿರೋನು ಒಬ್ಬನು ತಮೋಗುಣದ ವೇಗಕ್ಕೊಳಗಾಗಿ ಮನೆಗೆ ಬೆಂಕಿ ಇಟ್ಟು ಆಮೇಲೆ ಸತ್ವಗುಣ ತಲೆ ಎತ್ತಿದಾಗ ಅಯ್ಯೋ ನಾನು ಅದನ್ನ ಮಾಡಬಾರ್ದಾಗಿತ್ತು ಕೋಪದಲ್ಲಿ ಅಂತ ಪರಿತಾಪ ಪಡುವಂತೆ ಪಾಪಿಯಾದ ನಾನು ಅಂತಾರೆ. ಯಾಕೆ? ಭಗವದ್ ವಿಷಯ ಬರೆದು ಪಾಪಿಯಾದ ನಾನು. ನೀವು ಹೀಗೆ ಏತ್ ಕೇಳ್ತೀರಿ? ಭಗವದ್ ವಿಷಯನ್ನ ನೆನೆಯೋದು ಹೇಳೋದು ಪಾಪದ ಬಲ್ವೋ ಅಂತ ಕೇಳಿದ್ರೆ, ಪುರೋಡಾಶವನ್ನ ನಾಯಿ ಮುಟ್ಟಿಸ್ಕೊಂಡಂತೆ ಅಷ್ಟು ಪವಿತ್ರವಾದದ್ದು, ಅಷ್ಟು ಗಾನವಾದ ಅರ್ಥವುಳ್ಳದ್ದು, ಅದನ್ನ ಬರೆಯೋದಕ್ಕೆ ನನಗೆ ಯೋಗ್ಯತೆ ಉಂಟು? ಸ್ತೋತ್ರ ರತ್ನವನ್ನು ಹೇಳಬೇಕಾದ್ರೆ ಯಮುನಾಚಾರ್ಯರು ಇದು ಹೇಳ್ತಾರೆ. ಕಾಂತಸ್ಥೆ ಪುರುಷೋತ್ತಮ ಚತುಶ್ಲೋಕ ಹೇಳ್ಬೇಕಾದ್ರೆ ನಿನ್ನ ಹೆಸರು ಹೇಳೋಕಾದ್ರೂ ನನಗೆ ಯೋಗ್ಯತೆ ಇದೆಯಾ? ಹಾಗಂತ ನಾನು ಸುಮ್ನೆ ಕೂತ್ಕೊಳ್ಳೋಕ್ಕೂ ಆಗೋಲ್ಲ. ಯಾಕೆಂದ್ರೆ ನಿನ್ನ ಈ ಗುಣ, ರೂಪ, ವಿಭವ, ಐಶ್ವರ್ಯ ಇವ ನನ್ನ ಮನಸ್ಸನ್ನು ಸೂರೆಗೊಂಡಿದೆ. ಸೊ ನನಗೆ ಯಾವ ರೀತಿ ಸಾಧ್ಯನೋ ನನ್ನ ತೊದಲು ಭಾಷೆನಲ್ಲಿ ನಾನು ಹೇಳ್ತೇನೆ. ವೇದಾಂತ ದೇಶಿಗರು ಹೇಳ್ತಾರೆ, ನಿನ್ನ ಕೈಯಲ್ಲಿರುವ ನಾನೊಂದು ಗಿಳಿ, ನೀನ್ ಹೇಳ್ಕೊಟ್ಟಿದ್ದೇನೆ ನಾನು ಹೇಳ್ತಾ ಇದ್ದೇನೆ, ಅದ್ರಲ್ಲಿ ತಪ್ಪುಗಳಿದ್ರೆ ಅದನ್ನ ನೀನ್ ಕ್ಷಮಿಸು. ವಾಚಕ ದೋಷಂ ಕ್ಷಂತವ್ಯಂ ಈ ಗ್ರಂಥಗಳಲ್ಲಿ ಹಾಕುವಂತಹದ್ದು ಲೇಖಕನ ವಿನಯವನ್ನು ತೋರಿಸುತ್ತದು. ಇದರಲ್ಲಿ ಏನಾದ್ರು ತಪ್ಪುಗಳಿದ್ರೆ ಅದಕ್ಕೆಲ್ಲ ನಾನೇ ಹೊಣೆಗಾರ.
ಅದ್ರಲ್ಲಿ ಏನಾದ್ರು ಒಳ್ಳೇದಿದ್ದನ್ನ ನೀವು ಸ್ವೀಕಾರ ಮಾಡಿದ್ರೆ ಅದು ಭಗವಂತನಿಗೆ ಪ್ರೀತಿ ಆಗ್ಲಿ. ಇದು ಈ ಭಾವ ಇರಬೇಕು, ಯಥಾರ್ಥವಾಗಿ ತಿಳಿಯಬೇಕು. ಕಾಲಕ್ಷೇಪದಲ್ಲಿ ಅನ್ವಯವಾಗಿ ಅದರ ಇದನ್ನ ಏನೇನು ಸಂದೇಹಗಳಿದ್ರೆ ಅಲ್ಲಿ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಹೇಳ್ಬೇಕಾದ್ದು. ವಿಲಕ್ಷಣರಾದವರು ಅನುಭವಿಸುವ ಭೋಗ್ಯ ವಸ್ತುವನ್ನ ನಾಶ ಮಾಡೋದು ಪಾಪದ ಫಲವೋ ಎಂದೇ ಇತ್ಯಾದಿ ನೆನೆಯದೇ ಇದ್ದರೆ ಅರ್ಧಕ್ಷಣವು ದಹಿಸಲಾದಂತಹ ನಿತ್ಯ ಸೂರ್ಯಗಳು ನೆನೆದು ಅನುಭವಿಸಿ ಆ ಅನುಭವ ಅಧಿಕವಾಗಿ ನಮಗೆ ಆಧರಿಸಲು ತಕ್ಕವನೇ ಸ್ವಾಮಿಯಾದವನೇ ಎಂದು ಅವರು ತಮ್ಮ ಹೃದಯದಲ್ಲಿ ಇಟ್ಟು ಹೇಳುವಂತಹ ಐಶ್ವರ್ಯ ಉಳ್ಳವನನ್ನ ನಾನು ಯಾತ ಕೇಳಿದೆ. ಈ ವಸ್ತುವನ್ನ ಒಬ್ಬರು ನಂಬದಂತೆ ನಾಶ ಮಾಡಿದನಲ್ಲ ಅಂತಾರೆ. ನಮ್ಮ ಅಜ್ಞಾನದ ಪ್ರದರ್ಶನ ಆಗೋದು ಬೇಡ. ಇದು ಅವರ ವಿನಮ್ರತೆಯನ್ನ ಇವುಗಳನ್ನು ತಿಳಿಸ್ತೇವೆ. ವಿದ್ಯಾ ದದಾತಿ ವಿನಯಂ. ಸರಿಯಾಗಿ ತಿಳಿದಂತವ್ರಿಗೆ ಆ ಅಹಂಕಾರ ಬರೋಲ್ಲ, ಗರ್ವ ಬರೋಲ್ಲ. ನನ್ನಂತ ತಿಳಿದವ್ರು ಯಾರ್ರೀ, ಅದು ಬರೋಲ್ಲ. ಮುಂದಿನ ಪಾಸುರ 8ஆம் பாட்டு. நாம் இதற்கு முன்பு நினைத்தும் பேசியும் தப்பச் செய்தோம், இனி தவிரும் இத்தனையே என்று அவன் குணங்கள் நடையாடாத ஆதரித்தோடு ஆதரோடி நடையாடாததோரித்தடி இடத்திலே கிடக்க வேணும் என்று போய் ஒரு குட்டி சுவரிலே முட்டாக்கி கொண்டு கிடந்தார். அங்கே வழி போகிறான் ஒருவன், சுமை கனத்து சீமன் நாராயணன் என்றார். அச்சொல்லை கேட்ட தம்முடைய கரணங்கள் அங்கே ಪ್ರವಣಮಾಗಿರಪ್ಪಡಿಯೇ ಕಂಡು ವಿಸ್ಮಿತರಾಗಿರ. ನಾನು ಇದಕ್ಕೆ ಮುಂಚೆ ನೆನೆದು ಮಾತಾಡಿಯೋ ತಪ್ಪು ಮಾಡಿದೆವೋ, ಈಗ ಅದನ್ನು ತಪ್ಪುತ್ತೇವೆ ಎಂದು ಅವನ ಗುಣಗಳು ಒಂದು ಸ್ಥಳದಲ್ಲಿ ಹೋಗಿ ಅಡಗಿರಬೇಕು ಎಂದು ಹೋಗಿ ಒಂದು ಮೋಟು ಗೋಡೆಯ ಹತ್ತಿರ ಏಕಾಂತ ಸ್ಥಳದಲ್ಲಿ ಹುಡುಗಿಕೊಂಡಿದ್ರು. ಅಲ್ಲಿ ದಾರಿ ಹೋಗ ಒಬ್ಬನು ತನ್ನ ಹೊರೆಯ ಭಾರದಿಂದ ಶ್ರೀಮನ್ನಾರಾಯಣ ಎಂದ. ಆ ಮಾತನ್ನು ಕೇಳಿದ ತಮ್ಮ ಇಂದ್ರಿಯಗಳು ಅಲ್ಲಿ ಪ್ರವಣವಾದ ರೀತಿಯನ್ನು ಕಂಡು ಇಲ್ಲಿ ವಿಸ್ಮಿತರಾಗ್ತಾರೆ ಅಂತ ಕಳಿಸಿದ್ರು. ಕೃಷ್ಣ ರಂಗ ರಂಗರಂಗ ಅನ್ನೋದು ಎಲ್ಲದರಲ್ಲೂ ಕೂಡ ಭಗವಂತನ ಉಚ್ಚಾರಣೆ. ಕೃಷ್ಣ ಆಚಾಯಲ್ಲ ಗೋವಿಂದ. ಇದು ಅದು ಯಾವ ಉದ್ದೇಶದಿಂದ ಇಟ್ಕೊಂಡು ಹೇಳ್ತಿರೋ ಗೋವಿಂದನ, ಒಟ್ನಲ್ಲಿ ಗೋವಿಂದ ನಾಮಸ್ಮರಣೆ ನಮ್ಮ ದಿನ ನಿತ್ಯದಲ್ಲಿ ಎಷ್ಟರ ಮಟ್ಟಿಗೆ ಇವೆಲ್ಲ ಅವಿಭಾಜ್ಯವಾಗಿತ್ತು ಅಂತ. ಯಾರೋ ನಿದ್ದೆ ಮಾಡ್ತಾ ಇದ್ದಾರೆ ಅಂದ್ರೆ ರಂಗನಾಥ ಪಾರಾಯಣ ಮಾಡ್ತಿದ್ದಾರೆ ಅಂದ್ರು. ಅದನ್ನ ತಗೊಂಡೋಗಿ ಸ್ಪೀಟ್ಗೆ ಅನ್ವಯಿಸಿದ್ರೆ ಅದು ಕೆಟ್ಟದ್ದಾಗತ್ತೆ. ಯಾವುದಕ್ಕೆ ಉಪಮೆ ಕೊಡಬೇಕೋ ಅದರದಕ್ಕೆ. ಊಟ ಮಾಡಿ ಬಂದ್ರ, ಮೂಗು ಮಟ್ಟ ಚೆನ್ನಾಗಿ ಹೊಡೆದು ಬಂದ್ರ ಅಂತ ಕೇಳೋ ಬದಲು ಅಂತರ್ಯಾಮಿಗೆ ನಿವೇದನವಾಯ್ತೋ ಕೇಳುವ ರೀತಿ ವಿಧಾನಗಳು, ಅನುಯಾಗವಾಯ್ತೋ ಅಂತ ಕೇಳುವಂತದ್ದು. ವಾಕ್ಯಯಾಗ ಆರಾಧನೆ ಆಗಿದೆ, ಅದು ಭಗವಂತನಿಗೆ ನಿವೇದನವಾಗಿದೆ. ಭಗವಂತನಿಗೆ ನಿವೇದವಾದಂತಹ ಪ್ರಸಾದವನ್ನ ನೀವು ಸ್ವೀಕಾರ ಮಾಡ್ತಾ ಇದ್ದೀರಿ. ಅದು ಪ್ರಾಣಾಗ್ನಿಹೋತ್ರ, ಪಂಚ ಪ್ರಾಣಗಳು ಅವುಗಳಿಗೆ ನೀಡುವಂತಹದ್ದು. ಆ ಪರಿಶೇಚನೆ, ಆಪೋಷಣ, ಉತ್ತರಾಪೋಷಣ, ಆಚ್ಛಾದನ, ಪ್ರಾಣದ ನಗ್ನತೆಯನ್ನ ಕವರ್ ಮಾಡೋದಕ್ಕೆ ಅದು ಆಪೋಷಣ ಉತ್ತರಾಪೋಷಣ ಇರೋದು. ಅಮೃತ ಪಿಧಾನಮಸಿ, ಪಿಧಾನಂ ಅಂದ್ರೆ ಆಚ್ಛಾದನ. ಅಂದ್ರೆ ಅದೊಂದು ಯಜ್ಞ, ಅದು ಬರೀ ಊಟ ಅಲ್ಲ. ಏನು ಚೆನ್ನಾಗಿ ತಿಂದ್ರ, ನಿಮ್ ತುಂಬಾ ಇಷ್ಟ ಆಗಿದ್ದು, ಹೊಟ್ಟೆ ಬಿರಿಯೋಷ್ಟು ತಿಂದ್ರ, ಇಲ್ಲ ಮೂಗು ಮಟ್ಟ ಹೊಡೆದ್ರ. ಈ ಭಾಷೆಗೂವೆ ಭಗವಂತನ ಇದು ಏನ್ ತುಂಬಾ ಚೆನ್ನಾಗಿತ್ತು, ಅಯ್ಯೋ ಫಸ್ಟ್ ಕ್ಲಾಸ್ ಆಗಿತ್ತು, ನನಗೆ ತುಂಬಾ ಇಷ್ಟವಾದದ್ದನ್ನ ಮಾಡಿದ್ರಿ. ಇದ್ರ ಬದಲು ಹೇಳೋದನ್ನ ಭಗವಂತನಿಗೆ ಬಹಳ ಭೋಗ್ಯವಾಗಿತ್ತು, ಅಂತರ್ಯಾಮಿ ತೃಪ್ತನಾದ, ತೃಪ್ತೋಸ್ಮಿ, ಅದಕ್ಕೆ ಬಾಯಿ ಬಿಟ್ಟು ಇವ್ರ ಹತ್ರ ಹೇಳಿಸುವಂತಹದ್ದು. ಒಳಗಿರುವ ಪರಮಾತ್ಮ ತೃಪ್ತನಾದ, ಎಲ್ಲವೂ ಭೋಗ್ಯವಾಗಿತ್ತು. ಯಾರಿಗೆ? ನನ್ನಾಲಿಗೆಗ ಇಲ್ಲ ನನ್ನೊಳಗಿರೋ ಪರಮಾತ್ಮನಗ? ಹೇಳುವ ವಿಧಾನಗಳು, ರೀತಿಗಳು.
ಈಡ್ ಚೆಲ್ವ ನಾರಣನ್ ಎನ್ನ ಶೊಲ್ ಕೇಟಿಲು. ಪಾಶುರ ಆಗ್ಲಿಲ್ಲ ಅಲ್ವೇ? 8ನೇ ಪಾಶುರ. செல்வநாரணன் என்ன சொல் கேட்டலும் மல்கும் கண்பனி நாடுவன் மாயமே அல்லும் நண்பகலும் இடை வீடின்னி நல்கி என்னை விடான் ನಂಬಿಯೇ. ಪ್ರತಿಪದಾರ್ಥ. ಶೆಲ್ವನಾರಣನ್ ಎಂದ ಶೊಲ್, ಶ್ರೀಮನ್ ನಾರಾಯಣನು ಎಂಬ ಶ್ರೀನಾಮವನ್ನ ಕೇಟಲು ಕೇಳಿದಾಗಲೇ ಕಣ್ಣುಗಳು ಪನಿಮಲ್ಗು ನೀರನ್ನ ಸುರಿಸುತ್ತೆ. ಆ ನಾರಾಯಣನ ನಾಮ ಸಂಕೀರ್ತನೆನೇ ಅವರಿಗೆ ಅಷ್ಟು ಭಾವೋದ್ವೇಗ, ಅಷ್ಟರ ಮಟ್ಟಿಗೆ ತನ್ಮಯತೆ. ನಾಡುವನ್, ಎಲ್ಲಿದ್ದೀಯೇ ಪರಮಾತ್ಮನೇ ಎಂದು ಅವನನ್ನು ಹುಡುಕ್ತಾ ಇದ್ದೇನೆ. ಕಶ್ರೀ ಶ್ರೀಯ ಪರಮಸತ್ವ ಸಮಾಶ್ರಯ ಕಃ ಪುಂಡರೀಕನಯನ ಪುರುಷೋತ್ತಮ ಕಃ. ಎಲ್ಲ ಒಂದೊಂದು ಕೂಡ ಈ ರೀತಿಯ ಭಾವ ಆ ಸ್ತೋತ್ರತ್ವದಲ್ಲಿ. ಕದಾ ಪುನಃಶಂಕರ ಥಾಂಗ ಕಲ್ಪಕ ಧ್ವಜಾರ ವಿಂದಾಂಕುಶ ವಜ್ರಲಾಂಛನಂ ತ್ರಿವಿಕ್ರಮತ್ವ ಚರಣಾಂಬುಜದ್ವಯಂ ಮದೀಯ ಮೂರ್ಧಾನಂ ಅಲಂಕರಿಷ್ಯತಿ. ಕದಾ, ಯಾವಾಗ? ಬಲಿಯನ್ನ ನೀನು ಅನುಗ್ರಹಿಸಿದೆ, ಆ ದಿವ್ಯವಾದಂತಹ ನಿನ್ನ ಚರಣ ಕಮಲಗಳು ನನ್ನ ತಲೆಯನ್ನ ಅಲಂಕರಿಸೋದು ಯಾವಾಗ ಅಂತ ಕೇಳ್ತಾರೆ. ஒரு ನಾಳ್ ನೀನ್ ಕಾಣವಾರಾಯೇ, ನೀ ಕಾಣ್ಲಿಲ್ಲ ಅಂತ ನಾನು ಆಕ್ರಂದಿಸ್ತಾ ಇದ್ದೇನೆ. ಅಲತ್ತುವನ್ ಕ್ರಂದಾಮಿ ಸಂಪ್ರತ್ಯ ಗತಿಸ್ತವಾಗ್ರೆ. ಇದು ಭಗವಂತನ ಬಗ್ಗೆ ಎಷ್ಟ್ರ ಮಟ್ಟಿಗೆ ತೀವ್ರತೆ ಅಂದ್ರೆ, ಅವನು ಕಾಣದೇ ಇದ್ರೆ ಅಳುತ್ತಾರೆ. ಏನು ಬೇಕಿಲ್ಲ ನನಗೆ ಪ್ರಾಪಂಚಿಕವಾದ್ದೆಲ್ಲ, ನಿನ್ನನ್ನ ಒಮ್ಮೆ ಕಾಣಬೇಕು ನಾನು. ನಿನ್ನ ಕಾಣದೇ ಇದ್ರೆ ಈ ಜೀವ ಈ ಶರೀರದಲ್ಲಿ ಇರೋಲ್ಲ, ಈ ಆತ್ಮ, ಆ ಆತ್ಮ ನಿನ್ನದು, ಅದು ಇದರಲ್ಲಿ ಇರೋಲ್ಲ ಅಂತಾರೆ. ಅಷ್ಟರ ಮಟ್ಟಿಗೆ ಅವನನ್ನ ಬಿಟ್ಟಿರೋದಂತಹದ್ದು. ಆ ಸ್ಥಿತಿಗೇನೆ ನೀರಿಂದ ತೆಗೆದ ಮೀನಿನಂತೆ ಅಂತ ಹೇಳೋದು. ಮೀನನ್ನ ನೀರಿನಿಂದ ತೆಗೆದ್ರೆ ಬದುಕೋಕ್ಕಾಗತ್ ಸಾಧ್ಯವಾದೋ? ಒದ್ದಾಡುತ್ತೆ. ಅದಕ್ಕೆ ಆಕ್ಸಿಜನ್ ಸಿಗೋದು ನೀರ್ ಒಳಗಡೆನೆ, ಏನ್ ಕಡೆಗೆ ಸಾಯುತ್ತಷ್ಟೆ. ಆ ಸ್ಥಿತಿ ನಮ್ದು ಅಂತ. ಇದು ಪರಭಕ್ತಿ, ಪರಜ್ಞಾನ, ಪರಮ ಭಕ್ತಿಯ ದಶೆ. ಒಂದು ಕ್ಷಣ ಅವನನ್ನು ಕಾಣದೆ ನಾನು ಇರೋದಿಲ್ಲ, ಇನ್ನು ಒಂದು ಕ್ಷಣವೂ ನಾನಿರೋಲ್ಲ. ಅವನನ್ನು ಕಾಣದೇ ಇರುವ ಒಂದೊಂದು ಕ್ಷಣ ಒಂದೊಂದು ಯುಗವಾಗಿದೆ ನನಗೆ. ನನ್ನ ಆಯಸ್ಸು ತೀರ್ತಾ ಇದೆ. ಆ ತ್ವರೆ ಎಂದಿಗೋ ನೀನು ನಿನ್ನನ್ನು ಕಾಣದೇನೆ ನಾನು ಹೋಗ್ಬಿಡ್ತೀನೋ, ಈ ರೀತಿಯ ಭಾವ ಭಗವಂತನಲ್ಲಿ. ಅದು ತೀವ್ರವಾದಾಗ ಪ್ರಾರ್ಥನೆ, ಭಗವಂತ ಅಲ್ಲಿ ಸಾಕ್ಷಾತ್ಕಾರ ಆಗ್ಬಿಡ್ತಾನೆ. ಅವನಿಗೆ ಇನ್ನೊಂದು ಅವತಾರ ಮಾಡೋದಕ್ಕೆ ಟೈಮೇ ಆಗ್ಬೇಕು. ಧರ್ಮ ಇದೆಲ್ಲ ಆದಾಗ, ಏನು ಗ್ಲಾನಿ ಉಂಟಾದಾಗ ಅವಾಗ ಬರ್ತೀನಿ ಅಂತಲ್ಲ. ಭಕ್ತ ಕರೆದಾಗ ಅವನು ಬರ್ತಾನೆ. ಆ ಕರೆಯೋ ವಿಧಾನ ಇದೆಯಲ್ಲ, ಆ ತ್ವರೆ ಅದಿದ್ರೆ ಅಂತವ್ರಿಗೆ ಅವನಿಗೆ ತಕ್ಷಣವೇ ಅನುಗ್ರಹಿಸಿದ್ದು ಉಂಟು. ಹಾಗಾಗಿ ಇಷ್ಟೇ ಅವತಾರಗಳು ಅಂತ ಲೆಕ್ಕ ಇಲ್ಲ, ಅದು ಅಸಂಖ್ಯಾತ. செல்வநாரணன் சொல் கேட்டலும் ஆழ்வார் பரிசரத்தில் பிரம்மச்சாரி எம்பெருமான் பேர் சொல்லுவார் இல்லை. அதில் அர்த்தானுசந்தானம் பண்ண வேண்டாவாயித்து இவர் நோவு படுகைக்கு என் போலವೆನ್ನಿಲ್. ಅರ್ಥ ಹೇಳ್ತಾ ಇದ್ದೆ. ಪ್ರತಿಪದಾರ್ಥ. ಪನಿಮಲ್ಹು ನೀರನ್ನು ಸುರಿಸುತ್ತೆ, ಅವನ ಹೆಸರನ್ನು ಕೇಳಿದ್ರೇನೆ. ನಾಡುವನ್, ಎಲ್ಲಿದ್ದೀಯೇ ಪರಮಾತ್ಮನೇ ಎಂದು ಅವನನ್ನು ಹುಡುಕ್ತಾ ಇದ್ದೇನೆ. ಮಾಯಮೇ, ಇದು ಒಂದು ಆಶ್ಚರ್ಯವೇ ಸರಿ. ನಂಬಿ ಸಕಲ ಕಲ್ಯಾಣಗುಣ ಪರಿಪೂರ್ಣನಾದವನವನು, ಅದಕ್ಕಾಗಿ ಅವನಿಗೆ ಹೆಸರು ನಂಬಿ ಅಂತ. ಸಂಸ್ಕೃತದಲ್ಲಿ ಪೂರ್ಣ, ಪರಿಪೂರ್ಣ ಅಂದ್ರೆ ಪರಮಾತ್ಮ ಒಬ್ಬನೇ. ಇಲ್ಲೆಲ್ರೂ ಮಿಕ್ಕವರೆಲ್ಲ ಅಪೂರ್ಣರೇ. ಅವ್ರು ಎಷ್ಟೇ ಯಾವುದೇ ವಿದ್ಯೆನಲ್ಲಿ ಏನೇ ಡಾಕ್ಟರೇಟು ಬಿರುದುಗಳೆಲ್ಲ ಇದ್ರು ಕೂಡ ಎಲ್ಲರೂ ಇಲ್ಲಿ ಅಪರಿಪೂರ್ಣರೇ. ಅವರು ಅಪರಿಪೂರ್ಣರು ಅಂತ ಹೆಂಗ್ ಹೇಳ್ತೀರಿ ಅಂದ್ರೆ, ಅವ್ರ ಕರ್ಮದ ಶರೀರ ಇದೆಯಲ್ಲ ಅದೇ ಪ್ರೂಫ್. ಕರ್ಮದಿಂದ ಬಂಧಿತರಾದವರು ಯಾರು ಪೂರ್ಣವಾಗಿದ್ದಂತ ಜ್ಞಾನ ಪಡೆದವರಲ್ಲ. ನಮ್ಮಲ್ಲಿ ಜೀವನ್ ಮುಕ್ತಿ ಅನ್ನೋ ಸಿದ್ಧಿ ಇದಿಲ್ವೇ ಇಲ್ಲ. ಈ ಶರೀರ ಬಿಟ್ರೇನೆ ನಿಮಗೆ ಮುಕ್ತಿ ಅನ್ನೋದು. ಹಾಗಾದ್ರೆ ನಾವ್ ಇವನ್ನೆಲ್ಲ ನೋಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಈ ಅನುಭವ ಅಂದ್ರೆ ಅಲ್ಲಿ ಸಿಗುವಂತ ಕೈಂಕರ್ಯ ಇಲ್ಲಿ ಸಿಕ್ತು, ಅದಕ್ಕಾಗಿ ವೈಕುಂಠ ವಾಸೇಪಿ ನಮೇ ವಿಲಾಸ. ವೈಕುಂಠವೇ ಬೇಡ ಅಂತ ಹೇಳಲಿಲ್ಲ.
ವೈಕುಂಠಕ್ಕೆ ಹೋದ್ರೆ ಏನ್ ಮಾಡ್ತೀವೋ ಆ ನಿತ್ಯ ಕೈಂಕರ್ಯ ಅದನ್ನ ನೀನು ನನಗೆ ಇಲ್ಲೇನೆ ನೀನು ಕರುಣಿಸಿದ್ದೆ ಆದ್ರೆ ಆ ರೀತಿ ತೊಡಗಿಸಿದ್ರೆ ಅಲ್ಲಿ ಯಾಕೆ ಬೇಕು ಅಂತಷ್ಟೇ ಹೇಳಿದ್ದು ಅವನ ಅನುಸಂಧಾನ. ಆದ್ರೆ ಶರೀರ ಬಿಟ್ಟ ಮೇಲೇನೆ ಇವರಿಗೆ ಅಷ್ಟ ಗುಣಗಳ ಆವಿರ್ಭಾವ. ನಂಬಿ ಸಕಲ ಕಲ್ಯಾಣ ಗುಣ ಪರಿಪೂರ್ಣ ಅವನು. ನಲ್ ಅಲ್ಲುಂ ಪಹಲುಂ ಅವನ ಸಂಶ್ಲೇಷಕ್ಕೆ ಅನುಕೂಲವಾದಂತ ರಾತ್ರಿ ಹಗಲು ಇಡೈವೀಡು ಎನ್ನಿ ವಿಚ್ಛೇದವಿಲ್ಲದೆ ಸಂತತವಾಗಿ ನಲ್ಲಿ 3 ಹೊತ್ತು ಅಂತ ಹೇಳಿದಂಗೆ ಅಹೋರಾತ್ರ ಅಹರಹ ಅಹರಹ ಅನುಷ್ಠೀಯಮಾನ ಅಂದ್ರೆ ಬರೀ ಬೆಳಗ್ಗೆ ಮಾತ್ರ ಅನುಷ್ಠೀಯ ಮಾಡೋದು ರಾತ್ರಿನಲ್ಲಿ ಅಲ್ಲ ಅಂತಲ್ಲ, ಕಂಟಿನ್ಯೂಸ್ ಆಗಿ 24x7 ಈಗಿನವರ ಭಾಷೆನಲ್ಲಿ ಹೇಳೋದಾದ್ರೆ 7 ದಿವಸ 24 ಗಂಟೆ ಮತ್ತೆ ಅಲ್ಲಿ ಮಧ್ಯದಲ್ಲಿ ಬ್ರೇಕ್ ಅನ್ನೋದು ಇಲ್ವೇ ಇಲ್ಲ. ಅದು ನಿರಂತರವಾಗಿ ನಿರಂತರಂ ನಿನೈಪ್ಪದಾಹ ನೀ ನಿನೈಕ್ಕ ವೇಂಡುಮೆ ಅಂತ ಅವ್ರು ಕೇಳದಂತೆ. ಇಡೈವೀಡು ಇನ್ನಿ ವಿಚ್ಛೇದ ಇಲ್ಲದೆ ಸಂತತವಾಗಿ ನಲ್ಲಿ ಕೃಪೆಯನ್ನ ಮಾಡಿ ನಂಬಿ ನನ್ನಲ್ಲಿ ತನ್ನವನು ಎಂಬ ಭಾವ ಮೂಡಿ ಎನ್ನೈ ವಿಡ ನನ್ನನ್ನು ಬಿಡದೇ ಇರ್ತಾನೆ, ಸದಾ ನನ್ನೊಡನೆ ಇರ್ತಾನೆ ಅವನು, ನನ್ನನ್ನು ಬಿಟ್ಟು ಅಗಲೋದೇ ಇಲ್ಲ. ಅದ್ಯಾಕೆ ನಿಮ್ಮನ್ನ ಆರಿಸ್ಕೊಂಡ ಅಂದ್ರೆ ನೀವ್ ಎಲ್ಲವನ್ನು ಬಿಟ್ಟು ಅವ್ರನ್ನ ಆರಿಸ್ಕೊಂಡಿದ್ರಿ, ಅದಕ್ಕಾಗಿ ನಿಮಗಿಂತ ಹೆಚ್ಚಾಗಿ ಅವನು ನಿಮ್ಮನ್ನ ಆರಿಸ್ಕೊಂಡಿದ್ದಾನೆ. ನೀವ್ ಆರಿಸ್ಕೊಳ್ಳಿ ಅವನನ್ನ, ಅವನು ನಿಮ್ಮನ್ನ ಆರಿಸ್ಕೊಳ್ತಾನೆ. ಸಿಂಪಲ್ ಲಾಜಿಕ್. ಯಾರೋ ಒಬ್ಬರನ್ನ ನೀವು ಪ್ರೀತಿಯಿಂದ ಮಾತಾಡಿಸ್ತೀರಿ, ಪ್ರತಿಯಾಗಿ ಅವರು ಪ್ರತಿ ಸ್ಪಂದಿಸ್ತಾರೆ. ರಸ್ತೆನಲ್ಲಿ ಹೋಗೋರಿಗೆಲ್ಲ ನೀವು ಹೇಳಿದ್ರೆ ಏನೋ ಇವ್ರ ತಲೆ ಸರಿ ಇಲ್ಲ ಅಂತಾರೆ. ಹಾಗೆ ಭಗವಂತನಲ್ಲೂ ಕೂಡ ಅಷ್ಟೆ, ಯಾರು ಅವನನ್ನು ಆಶ್ರಯಿಸ್ತಾರೋ ಅಣಿಯನಾಹೋಂ ತನತಾಳ್ ಅಡೆಂದಾರ್ಕೆಲ್ವ ಅನ್ಬನಾಹೋಂ ತುಂಬಾ ಪ್ರೀತಿಯಿಂದ ಅವರ ತುನ್ಬಂಗಳೆಲ್ಲ ಎಲ್ಲದನ್ನು ಪರಿಹಾರ ಮಾಡ್ತಾನೆ. ಇವೆಲ್ಲ ಅವನಿಗೆ ಈಡ್ செல்வ நாரணன் சொல் கேட்டிலும் ஆழ்வார் பரிசரத்தில் பிரம்மச்சாரி எம்பெருமான் பேர் சொல்லுவார் இல்லை, அதில் அர்த்தானுசந்தானம் பண்ண வேண்டாவாயித்து. இவர் நோவு படுகைக்கு என் போலம் என்பில் என்னில் விஷஹரண மந்திரம் போல அச்சொல்லு செவிப்பட்ட அளவிலே கண்ணானது என்னை ஒளியவே நீர் மல்கு புக்கது நெஞ்சும் அவ்வளவிலே எங்குத்தா என்று தேடு புக்கது மாயமே அல்லேன் என்று அகலுகைக்கு நான் வேண்டித்து ஆவேன் என்று கூடுகைக்கு நான் வேண்டித்தில்லையே. ஈதோர் ஆச்சரியம் இருந்தபடி என் அவன் பின்னை செய்கிறது என்னில் அல்லும் இத்தியாதி தம் அபிசந்தி ஒளியவே தம்முடைய கரணங்களுக்கு பகவத் அனுபவமே யாத்திரையாம்படி அவன் மேல் விழுகிற காலமாகையாலே நல்ல அல்லும் நல்ல பகலும் என்கிறார். திவாராத்திர விபாகம் அற எனக்கு ஸ்நேகித்து பரிபூர்ணனான அவன் என்னை ஸ்வீகரித்து என்னை விட க்ஷமனாகிரிலன். அவன் பேர் மாத்தத்தை கேட்ட அளவிலே என் கண்ணானது பனிமல்கா நின்றது. ಅವನ ಹೆಸರು ಕೇಳಿದ್ರೆ ಕಣ್ಣಲ್ಲಿ ಆನಂದ ಬಾಷ್ಪ. ನೆಂಜಾನದು ತೇಡಾ ನಿನ್ನದೆ, ನನ್ನ ಮನಸ್ಸು ಅವನನ್ನು ಹುಡುಕುತ್ತೆ. ಇದು ಓರ್ ಆಶ್ಚರ್ಯಂ இருந்தபடி என்கிறார். இடை வீடின்னி நான் ஒரு கால் தேடி விடா நின்றேன், அவன் இடை விடாதே ஸ்நேகியான் இன்னான். என்னை விடான் நம்பி நம்பியே அபூர்ணனான என்னை பூர்ணனான தான் நம்பி விடுகிறலன். நம்பி என்னை ஒரு மதிப்பனாக நினைத்து நம்பி அல்லும் நண்பகலும் இடை வீடின்னி நல்கி நம்பி என்னை விடான். மாயமே நம்பியே இவனையும் பரிபூர்ணன் என்கிறது. சம்சாரி சேத்தனனை பெத்து பெறாப்பேரு பெத்தானா இருக்கிற இவனையே பரிಪೂರ್ಣನ್ என்கிறது ಲೋಕತ್ತಾர். ಇದರ ಕನ್ನಡ ಅವತರಣಿಕೆ. செல்வநாரணன் என்ற சொல் கேட்டலும் ಆಳ್ವಾರ್ ಅವರ ಹತ್ತಿರ ಬ್ರಹ್ಮಚಾರಿ ದೇವರ ಹೆಸರನ್ನು ಹೇಳುವವರಿಲ್ಲ. ಅದರಲ್ಲಿ ಅರ್ಥಾನುಸಂಧಾನವನ್ನು ಮಾಡಬೇಡವಾಯಿತು ಇವರು ನೋಪಡೋದಕ್ಕೆ. ಇದು ಹೇಗೆ ಅಂದ್ರೆ ವಿಷಹರಣ ಮಂತ್ರದಂತೆ. ಆ ಮಾತು ಕಿವಿಗೆ ಬಿದ್ದಾಗಲೇ ಕಣ್ಣು ನನ್ನ ಯತ್ನವಿಲ್ಲದೆಯೇ ನೀರನ್ನು ಸುರಿಸುತ್ತೆ. ಮನಸ್ಸು ಅಷ್ಟಕ್ಕೇನೆ ಎಲ್ಲಿದೆಯಪ್ಪ ಅಂತ ಹುಡುಕತ್ತೆ ಅವನನ್ನ. ಮಾಯಮೆ ಬೇಡ ಎಂದು ಹೇಳಿ ನಾನು ಅಗಲುವುದಕ್ಕೆ ಬೇಡಿದ್ದೋ, ಬೇಕು ಎಂದು ಸೇರುವುದಕ್ಕೆ ನಾನು ಬೇಡುವೋ? ಇದೊಂದು ಆಶ್ಚರ್ಯ ಇದ್ದ ರೀತಿ ಏನು? ಅವನ ನಂತರ ಮಾಡೋದೇನು ಅಂತ ಕೇಳಿದ್ರೆ
ಅಲ್ಲು ಮಿಥ್ಯಾದಿ. ತಮ್ಮ ಅಭಿಸಂಧಿಯೂ ಇಲ್ಲದೆ ತಮ್ಮ ಇಂದ್ರಿಯಗಳಿಗೆ ಭಗವದ್ ಅನುಭವವೇ ಯಾತ್ರೆಯಾಗುವಂತೆ ಅವನು ಮೇಲೆ ಬೀಳುವ ಕಾಲವಾದ್ದರಿಂದ ಒಳ್ಳೆಯ ಹಗಲು ಒಳ್ಳೆಯ ರಾತ್ರಿಯೋ ಅಂತಾರೆ. ಅವನ ಹೆಸರು ಹೇಳದೆ ಇದ್ರೆ ನನಗೆ ಉಪವಾಸ ಅಂದ್ರು, ಅನ್ನಿಕೆ ಪಟ್ಟಿನಿ ನಾಳೆ ಅಂತ ಪೆರಿಯಾಳ್ವಾರ್. ಹಗಲು ರಾತ್ರಿ ವಿಭಾಗ ಇಲ್ಲದೆ ನನ್ನ ಮೇಲೆ ಪ್ರೀತಿ ತೋರಿ ಪರಿಪೂರ್ಣನಾದವನು ನನ್ನನ್ನು ಸ್ವೀಕರಿಸಿ ನನ್ನನ್ನು ಬಿಡಲು ಶಕ್ತನಾಗಿಲ್ಲ. ಅವನ ಹೆಸರನ್ನು ಮಾತ್ರ ಕೇಳಿದಲ್ಲಿ ನನ್ನ ಕಣ್ಣಾದದ್ದು ನೀರನ್ನು ಸುರಿಸುತ್ತೆ, ಹೃದಯವಾದದ್ದು ಅವನು ನುಗ್ಗುತ್ತೆ. ಹೇಳುಂ ಮನಂ. ಇದು ಒಂದು ಆಶ್ಚರ್ಯ. ಇದ್ದ ರೀತಿ ಏನು ಅಂತಾರೆ. ಇಡೈಬೀಡೀನಿ, ನಾನು ಒಂದು ಸಲ ಹುಡುಕಿ ಬಿಟ್ಟುಬಿಟ್ಟೆ. ಅವನು ಅವಿಚ್ಛಿನ್ನವಾಗಿ ಸ್ನೇಹಿಸ್ತಾ ಇದ್ದಾನೆ. ನಾ ಬಿಟ್ರು ಅವನು ಬಿಡ. ಎನ್ನೆ ಬಿಡಾನ್. ನಂಬಿಯೇ ಅಪೂರ್ಣನಾದ ನನ್ನನ್ನ ಪೂರ್ಣನಾದ ತಾನು ನಂಬಿ ಬಿಟ್ಟು ಬಿಡೋದಿಲ್ಲ. ನಂಬಿ ನನ್ನನ್ನು ಒಂದು ವಸ್ತುವನ್ನಾಗಿ ರಾತ್ರಿ ಹಗಲು ಅವಿಚ್ಛಿನ್ನವಾಗಿ ಕೃಪೆ ಮಾಡಿ ಆಸೆಗೊಂಡು ನಂಬಿ ನನ್ನನ್ನು ಬಿಡನು. ಮಾಯಮೇ ನಂಬಿಯೇ ಇವನನ್ನೇ ಪರಿಪೂರ್ಣ ಎನ್ನುವುದು. ಸಂಸಾರಿ ಚೇತನನ್ನು ಪಡೆದುಕೊಂಡು ಅಲಭ್ಯ ಲಾಭ ಎಂದು ತಿಳಿದಿರುವ ಇವನನ್ನೇ ಪರಿಪೂರ್ಣ ಎಂತಾರೆ. ನನ್ನಂತವನನ್ನ ಏನಿದೆ ನನಗೆ ಯೋಗ್ಯತೆ? ತನ್ನವನನ್ನಾಗಿ ಮಾಡಿಸಿಕೊಂಡು ನಾನು ಬೆನಿಫಿಷಿಯರಿ, ನಾನು ಆನಂದ ಪಟ್ಟೆ, ಇವನು ಇಂಥವನು ನನಗೆ ಸಿಕ್ಕ ಅಂತ ಅಷ್ಟೊಂದು ಆನಂದದಿಂದ ಇರ್ತಾನಂತೆ. ಈ ಭಗವಂತನ ಆ ಔದಾರ್ಯ, ಆ ವಾತ್ಸಲ್ಯ, ಅವುಗಳನ್ನ ಎಷ್ಟೆಷ್ಟು ಹೇಳಿದ್ರು ಕೂಡ ಇವರಿಗೆ ಸಾಲದಾಗಿದೆ. ಈ 8ನೇ ಪಾಶುರ ಈ ಜಾಗದಲ್ಲಿ ನಿಲ್ಸ್ಕೊಂಡಿರೋಣ. ನಮ್ಮ ಆಳ್ವಾರ್ ತಿರುವಡಿಗಳೇ ಶರಣಂ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಸ್ಥಿರಂ ವಿಜಯತಾಂಬವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ನಮಸ್ಕಾರ ಅಮ್ಮ.